ಭಗವದ್ಗೀತೆಯನ್ನ ಇಂಟ್ರೊಡಕ್ಷನ್ ಇದರನ್ನ ವಿಶಾಲವಾದಂತ ಇಂಟ್ರೊಡಕ್ಷನ್ ಬರೆದಾರ ನಮ್ಮ ಪರಮಾರ್ಥಾನಂದ ಅಪ್ಪ ಅವ್ರ ಗುರುಗಳು. ಅಂದ್ರ ನಮ್ಮ ಗುರುಗಳ ಗುರುಗಳ ಗುರುಗಳು. ಅದನ್ನ ಅವ್ರು ಇಂಗ್ಲಿಷ್ನ ಬರ್ದಿದ್ದನ್ನ ಅದನ್ನ ಸಾರಾಂಶ ಹೇಳಕ್ಕಂತ ಹೊಂಟೇನಿ. ಗೀತೆಯಲ್ಲಿ ಯುದ್ಧದ ಮಹತ್ವ ಏನು ಅನ್ನುವಂತ ವಿಷಯ ಇವತ್ತು ಹೇಳ್ತೀನಿ ಅಂತ ಹೇಳಿದ್ದೆ. ಗೀತೆಯಲ್ಲಿ ನಾವು ಐತಿಹಾಸಿಕ ಘಟನೆಗಳನ್ನು ಆಧರಿಸಿ ಎರಡು ಗುಂಪುಗಳ ನಡುವೆ ನಡೆದ ಸಂಘರ್ಷವನ್ನು ಕಾಣುತ್ತೇವೆ. ಎರಡು ಗುಂಪದವ್ರಿ ಅಲ್ಲಿ. ಒಂದ್ ಕಡೆ ಕೌರವರು ಅದಾರ, ಒಂದ್ ಕಡೆ ಪಾಂಡವರು ಅದಾರ. ಅವ್ರು ಎಂತವ್ರು ಅದಾರ್ರಿ? ಅವುಗಳಲ್ಲಿ ಒಂದು ಗುಂಪು ಸಾಧನಗಳ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಲಾಗಲಿ ಮತ್ತು ಧರ್ಮವು ಅಷ್ಟೊಂದು ಮಹತ್ವದ್ದಾದರೂ ಕೂಡ ಅದನ್ನು ವಿರುದ್ಧ ನಡೆದುಕೊಳ್ಳಲು ಸಿದ್ಧವಿದ್ದವರಿದ್ದಾರೆ. ಧರ್ಮದ ವಿರುದ್ಧ ನಡೆದ ಒಟ್ಟ ನಮಗೆ ಏನದ, ಧರ್ಮ ನಮಗೆ ಮುಖ್ಯ ಅಲ್ಲ. ಒಂದು ಗುಂಪು ಹೆಂಗದ, ಸಾಧನೆ ಮಾಡುವುದು ಹೆಂಗದ ಅಂದ್ರ ಧರ್ಮಕ್ಕೆ ನಾವು ಮಹತ್ವ ಬೇಕಾಗಿಲ್ಲ, ಧರ್ಮದ ವಿರುದ್ಧ ಆದ್ರೂ ಕೂಡ ಅಡ್ಡಿ ಇಲ್ಲ, ನಾವು ಸಾಧನೆ ಮಾಡ್ಬೇಕನ್ನೋರ್ದು ಒಂದು ಗುಂಪು. ಅದು ಯಾವ ಗುಂಪು? ಕೌರವರ ಗುಂಪು. ಮತ್ತೆ ಇನ್ನೊಂದು ಗುಂಪು ಹೆಂಗದ ಅಂದ್ರೆ, ಇನ್ನೊಂದು ಗುಂಪು ನೈತಿಕ ನೆಲೆಕಟ್ಟನ್ನು ಹೊಂದಿರುವಂತಹ ಧರ್ಮವನ್ನು ಪಾಲಿಸುವುದಕ್ಕೆ ಬದ್ಧರಾದವರದಾಗಿತ್ತು. ನೋಡ್ರಿ, ಒಬ್ರು ಧರ್ಮವನ್ನ ಆಧರಿಸಿದ್ರು, ಒಬ್ರು ಅಧರ್ಮವನ್ನ ಹಿಡ್ಕೊಂಡಿದ್ರು ತಮ್ಮ ಬೆನ್ನಿಗೆ. ಈ ಒಂದು ಸಂಘರ್ಷವನ್ನು ಸಾಮಾನ್ಯ ತಿಳುವಳಿಕೆಯ ಜ್ಞಾನ ಅಥವಾ ಅವನಾಗಲಿ ಅವಳಾಗಲಿ ಸಾಧಿಸಬೇಕೆಂದಿರುವ ನಡುವಿನ ಸಂಘರ್ಷ, ಆತಂಕ, ತುಮುಲ, ಹಾಗೆ ಹೇಳಬೇಕೆಂದರೆ ಮಹಾಭಾರತದ ಅಂತರಾರ್ಥವೆಂದು ಬಗೆಯಬಹುದು. ಎಷ್ಟೇ ಆದರೂ ಪ್ರತಿಯೊಂದು ಯುದ್ಧವೂ ಕೂಡ ಮೊದಲು ಯಾವುದಾದರೊಬ್ಬರ ಮನಸ್ಸಿನಲ್ಲಿ ನಡೆಯುತ್ತದೆ, ಆ ನಂತರವೇ ಅದು ಹೊರಗೆ ನಡೆಯುತ್ತದೆ. ಯುದ್ಧ ಮೊದಲು ಎಲ್ಲಿ ನಡೀತೈತ್ರಿ? ಯುದ್ಧ ಮೊದಲ ಮನಸ್ಸಿನಾಗ ನಡೀತದ. ಕೌರವರು ಪಾಂಡವರು ಎಲ್ಲದಾರ್ರಿ? ಹೊರಗಿದ್ದವರು ಬೇರೆ, ಅವರು ಅಲ್ಲಿ ಕುರುಕ್ಷೇತ್ರದಾಗಿದ್ರು, ಇಲ್ಲಿ ಒಳಗದಾರ ನೋಡ್ರಿ. ಕೌರವರು ಪಾಂಡವರು ಎಲ್ಲದಾರ ಅಂದ್ರೆ ನಮ್ಮ ಹೃದಯದೊಳಗನ ಅದಾರ. ಒಬ್ರಂತಾರ ಧರ್ಮ ವಿರುದ್ಧ ಚಟುವಟಿಕೆ ಮಾಡೋನು, ಲಘು ಶ್ರೀಮಂತರಾಕೇವಿ ಅಂತಾನ ಕೌರವ. ಒಬ್ಬವ ಅಂತಾನ ಧರ್ಮ ವಿರುದ್ಧ ಬ್ಯಾಡು ಮರ, ಎಷ್ಟರಾಗ್ಲಿ ನೆಮ್ಮದಿಯಿಂದ ಇರೋಣ, ಧರ್ಮದಿಂದ ಇರೋಣ ಅಂತಾನ ಒಬ್ಬವನ್ನ. ಇವ್ ಎರಡು ಎಲ್ಲದಾವ? ನಮ್ಮ ಹೃದಯದಲ್ಲಿನ ಅದಾವು. ಈ ಕೌರವರು ಪಾಂಡವ್ರ ಬಗ್ಗೆ ವಿಚಾರ ಮಾಡಕತ್ತಾರ. ನಾವು ಆ ಕೌರವರು ಪಾಂಡವರು ಬ್ಯಾಡ ನಮ್ಗೆ. ಅವ್ರಾದ್ರೇನೋ ಹೋದ್ರೇನೋ, ಇತಿಹಾಸ ಹೋತು ತಗೊಂಡು ಏನ್ ಮಾಡೋದು? ಅವ್ರು ಇಲ್ಲಿ ಅದಾರ ಇಲ್ಲ ನಮ್ಮ ಹೃದಯದಾಗ ನೋಡ್ಕೊಡ್ರಿ. ನೈತಿಕ ನೆಲೆಗಟ್ಟನ್ನು ಇಷ್ಟೊಂದು ಮಹತ್ವದ್ದೆಂದು ಬಗೆಯಲಾಗುತ್ತದೆ. ಅದಕ್ಕಾಗಿ ಯಾರಾದರೂ ಕೂಡ ಎಲ್ಲವನ್ನು ತ್ಯಾಗ ಮಾಡುವವರು. ಮಹಾಭಾರತದಲ್ಲಿ ಇಂಥ ತ್ಯಾಗದ ಅನೇಕ ಕಥೆಗಳಿವೆ. ಒಂದು ಕಥೆಯು ಸತ್ಯ ನುಡಿಯಬೇಕೆಂಬ ಸಾರ್ವತ್ರಿಕ ಮೌಲ್ಯವನ್ನು ಎತ್ತಿ ಹಿಡಿಯುವುದಕ್ಕಾಗಿ ತನ್ನ ಎಲ್ಲ ರಾಜ್ಯವನ್ನು ಮತ್ತು ಮತ್ತಿತರ ಎಲ್ಲವನ್ನು ತ್ಯಾಗ ಮಾಡಿದ ವ್ಯಕ್ತಿಯ ಬಗೆಗೆ ಇದೆ. ಯಾರ್ರೀ ವ್ಯಕ್ತಿ? ರಾಜ್ಯವನ್ನು ಕಳ್ಕೊಂಡ, ಸುಡಗಾಡ್ಗಟ್ಟಿ ಕಾದ ಹರಿಶ್ಚಂದ್ರ. ಇಂಥವ್ರು ಧರ್ಮಕ್ಕಾಗಿ ಬದುಕಿದವ್ರ ಕಥೆಗಳು ಅದಾವ ಮಹಾಭಾರತದಲ್ಲಿ. ಅಂದ್ರ ನಮ್ಮ ಹೃದಯದಲ್ಲಿನ ಅದಾರ. ಇಂಥ ಒಳ್ಳೆ ಸಾಧನೆ ಮಾಡಿದವ್ರು ನಮ್ಮ ಒಳಗದ. ಆದಷ್ಟು ಲಗುನ ಶ್ರೀಮಂತರಾಗ್ಬೇಕು, ಮೋಸ ಮಾಡಿ ಆದ್ರೂ ಅನ್ನುವಂಥದ್ದು ಒಂದು ಕಪಟ ಬುದ್ಧಿನೂ ಅದ. ಇದೇ ನಮ್ಮ ಹೃದಯದಲ್ಲಿನ ಕೌರವರು ಪಾಂಡವರು ಯುದ್ಧ ನಡೀತದ. ಮೊದಲು ಒಳಗ್ ನಡೀತದ್ರಿ. ಒಳಗ್ ನಡೆದಾಗ ಯಾರು ಗೆಲ್ತಾರ? ಕೌರವನ ವಿಚಾರ ಗೆದ್ದಂದ್ರ ನಾವು ದುಷ್ಟರಾಕೇವಿ, ಪಾಂಡವರ ವಿಚಾರ ಗೆದ್ದಂದ್ರ ನಾವು ಈ ಕಡೆ ಆಧ್ಯಾತ್ಮಿಕಕ್ಕೆ ಬರ್ತೇವೆ. ಏನ್ರಿ? ಪ್ರತಿಯೊಬ್ಬರ ಜೀವನದಲ್ಲಿ ಈ ಕೌರವರು ಪಾಂಡವರು ಅದಾರ ನೋಡ್ರಿ. ಈ ಕೌರವರು ಪಾಂಡವರಿಗೆ ಲಕ್ಷ್ಯ ಕೊಡ್ರಿ ಅಂತಾನು. ವಾಚಾರ್ಥದಲ್ಲಿ ಕೌರವರು ಪಾಂಡವರು ಬೇರೆ, ಲಕ್ಷಾರ್ಥದಲ್ಲಿ ಕೌರವರು ಪಾಂಡವರು ಬೇರೆ. ಲಕ್ಷಾರ್ಥದ ಇದ್ದವರು ಈಗೂ ಅದಾರ, ವಾಚಾರ್ಥದವ್ರು ಇದ್ದವರು ಅವ್ರು ಇತಿಹಾಸದಾಗಿದ್ರು ಅಂತ ಹೇಳ್ತಾರಪ್ಪ. ಹೌದೇನ್ರಿ? ಹೌದ್ರಿ. ಭಾರತವು ಧರ್ಮಕ್ಕೆ ಮಹತ್ವದ ಸ್ಥಾನವು ಉಳ್ಳ ಸ್ಥಳವಾಗಿರುವುದರಿಂದ ಭಗವದ್ಗೀತೆಯಲ್ಲಿ ಅದನ್ನು ಧರ್ಮಕ್ಷೇತ್ರವೆಂದು ಕರೆಯಲಾಗಿದೆ. ನಮ್ಮ ಹೃದಯದಲ್ಲಿ ಧರ್ಮಕ್ಷೇತ್ರ ಅದಲ್ಲ, ಅದೇ ಭಾರತ ಅಂತ ತಿಳ್ಕೊಡ್ರಿ.
ವೇದವು ಜನರ ಹೃದಯಗಳನ್ನು ನಿಯಂತ್ರಿಸುತ್ತದೆ. ವೇದ ಪ್ರಮಾಣ ಜನರ ಹೃದಯವನ್ನ ನಿಯಂತ್ರಣ ಮಾಡ್ತದೆ. ಹೆಂಗ್ ನಿಯಂತ್ರಣ ಮಾಡ್ತದ್ರಿ ಅದು ವೇದ? ಇವನ್ನ ಕರ್ತವ್ಯಗಳನ್ನ ಮಾಡಪ್ಪ ಅಂತ ಕೆಲವೊಂದು ಕರ್ತವ್ಯಗಳನ್ನ ವಿಧಿಸ್ತದ, ಇವನು ಮಾಡಬೇಡಪ್ಪ ಅಂತ ವಿಧಿಸ್ತದ. ಹಂಗ ಆ ಹೃದಯವನ್ನ ನಿಯಂತ್ರಣ ಮಾಡ್ತದ ವೇದ. ಏನ್ರಿ, ವೇದ ಅನ್ನುವಂತ ಚುಕ್ಕಾಣಿ ಇತ್ತಂದ್ರೆ ನಮ್ಮ ಹಡಗ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗ್ತದ. ಚುಕ್ಕಾಣಿ ಇಲ್ಲಾಂದ್ರೆ ಎಲ್ಲಿ ಹೋಗತಿ ಹಡಗ? ಈ ಶರೀರ ಅನ್ನುವಂತ ಹಡಗ ಎಲ್ಲಿ ಹೋಗ್ತದ? ಎಲ್ಲಿ ಗಾಳಿ ಐತಿ ಅಲ್ಲಿ ಹೋಗ್ತದ. ಚುಕ್ಕಾಣಿ ಚುಕ್ಕಾಣಿ ಇತ್ತಂದ್ರ, ಆ ವೇದ ಅನ್ನುವಂತ ಚುಕ್ಕಾಣಿ ಇತ್ತಂದ್ರ ಈ ಹಡಗ ಎಲ್ಲಿಗೆ ಹೋಗ್ಬೇಕ ಅಲ್ಲಿಗೆ ಹೊಡಿಬಹುದು ನಾವು. ಆ ಚುಕ್ಕಾಣಿ ಇಲ್ಲಂದ್ರ, ಆ ನಮ್ಮ ಹಿಂದೆ ವೇದನ ಇಲ್ಲ ಅಂದ್ರ ಎಲ್ಲಿ ಹೋಗ್ತದ್ರಿ ಇದು? ಎಲ್ಲಿ ಗಾಳಿ ಹೋಗ್ತದ ಅಲ್ಲಿ ಹೋಗ್ತದ. ಪ್ರತಿಯೊಂದು ಕೂಡ ಧರ್ಮದ ಕಟ್ಟಳೆಗೆ ಅಧೀನವಾಗಿರುತ್ತದೆ. ಧರ್ಮ, ವೇದ, ನಮ್ಮ ಜೀವನ ಈ ಧರ್ಮದ ಕಟ್ಟಳೆಗೆ ಅಧೀನ ಆಗಿರ್ತದ. ಭಾರತ ದೇಶದ ಕುರುಕ್ಷೇತ್ರವೆಂದು ಕರೆಯಲಾಗಿರುವ ಸ್ಥಳದಲ್ಲಿ ಈ ಎರಡೂ ಗುಂಪುಗಳ ಜನ ಯುದ್ಧಕ್ಕಾಗಿ ಸನ್ನದ್ಧರಾಗಿ ಸೇರಿದ್ದಾರೆ. ಇದೇ ಭಾರತ ದೇಶದಲ್ಲಿ ಒಂದು ಸ್ಥಳ ಅದ, ದಿಲ್ಲಿ ಹತ್ರ ಅದ, ಅದು ಕುರುಕ್ಷೇತ್ರ. ಹೋಗಿ ನೋಡ್ರಿ, ಯಾರು ನೋಡ್ರಿ ಕುರುಕ್ಷೇತ್ರ ಇವು ಅದ. ಕುರುಕ್ಷೇತ್ರ ಹೋಗಿ ಬಂದಿರಿ? ಅದ್ ದೂರಿಂದ ನೋಡಿದೆ ಸರ್. ಡ್ರೈವರ್ ಹೇಳೋಣ ಒಳಗ ಅಲ್ಲಿ ಮಾಡ್ತೀರಿ, ಈಗ ಏನಿಲ್ಲ ಅಲ್ಲಿ ಬರೀ ಮಣ್ಣು ಹತ್ತಿರ ಬೈಲಿಲ್ರಿ, ಅಲ್ಲೇ ನಿಂದ್ರಿಸಿ ತೋರ್ಸ್ಯಾನ ದೂರಿಂದ್ರಿ. ಹಾ, ಕುರುಕ್ಷೇತ್ರ ಡೆಲ್ಲಿ. ಹಾ, ಸರಿ. ಕುರುಕ್ಷೇತ್ರ ಎಂದು ಕರೆಯಲಾಗುವಂತಹ ಸ್ಥಳದಲ್ಲಿ ಈ ಎರಡೂ ಗುಂಪುಗಳ ಜನ ಯುದ್ಧಕ್ಕೆ ಸನ್ನದ್ಧರಾಗಿ ಸೇರಿದ್ದಾರೆ. ಕಲ್ಪನಾ ಮಾಡ್ಕೊಡ್ರಿ, ದಿಲ್ಲಿ ಹತ್ರ ಒಂದು ಊರು ಕುರುಕ್ಷೇತ್ರ. ಅಲ್ಲೇ ಈ ಧರ್ಮ ಮತ್ತು ಅಧರ್ಮಕ್ಕೆ ಪರವಾಗಿರುವಂತಹ ಈ ಕೌರವರು ಪಾಂಡವರು ಅನ್ನುವಂಥವ್ರು ಯುದ್ಧಕ್ಕಾಗಿ ಸನ್ನದ್ಧರಾಗಿ ಒಬ್ಬರ ಮ್ಯಾಗ ಒಬ್ರು ಕತ್ತಿ ಮೆಸಾಗತ್ತಾರ. ಒಂದು ಗುಂಪಿನ ಮೌಲ್ಯದ ತಿಳುವಳಿಕೆ ಇಲ್ಲ, ಒಂದು ಗುಂಪಿಗೆ ಮೌಲ್ಯಗಳ ಬೆಲೆ ಇಲ್ಲ. ಯಾರಿವರು? ಕೌರವರು. ಇನ್ನೊಂದು ಗುಂಪಿಗೆ ಆ ಮೌಲ್ಯಗಳ ಮೌಲ್ಯ ಇದೆ. ಅವ್ರ್ಯಾರು? ಪಾಂಡವರು. ಎಲ್ಲರ ದೃಷ್ಟಿಯು ಅತಿ ಶ್ರೇಷ್ಠ ಧನುರ್ಧರನೆಂದು ಬಗೆಯಲಾದ ಅರ್ಜುನನ ಕಡೆಗಿದೆ. ಹೀರೋ ಯಾರ್ರಿ ಇದಕ್ಕ? ಅರ್ಜುನ ಹೀರೋ. ಎಲ್ಲರ ದೃಷ್ಟಿ ಹೀರೋನ್ ಮ್ಯಾಗಿರ್ತದ. ಗಂಡ್ಮಕ್ಳ ದೃಷ್ಟಿ ಹೀರೋನ್ ಮ್ಯಾಗಿರ್ತದ, ಹೆಣ್ಮಕ್ಳ ದೃಷ್ಟಿ ಹೀರೋಯಿನ್ ಮ್ಯಾಗಿರ್ತದ. ಯಾಕಂದ್ರ ಆ ಸಿನಿಮಾ ನೋಡೋರು ಏನ್ ತಿಳ್ಕೊಂಡಿರ್ತಾರ ಅಂದ್ರೆ, ಗಂಡ್ಮಕ್ಳು ಇದ್ದವ್ರು ಅರ್ಜುನ ಅಂತ ತಿಳ್ಕೊಂಡು ನೋಡ್ತಾರ, ಹೆಣ್ಮಕ್ಳು ಇದ್ದವ್ರು ಆ ಹೀರೋಯಿನ್ ಆಗಿ ನೋಡ್ತಿರ್ತಾರ. ಹೌದೇನ್ರಿ? ಏನ್ರಿ ಎಲ್ಲ ಈ ನಗುವೇ ನಮಗ ಗೊತ್ತಿರ್ರಿ. ಎಷ್ಟ್ ಒಳಗ ಹೊಕ್ಕ ಹೇಳ್ತಾರ ನೋಡಿ. ಯಂಗ್ ಏಜ್ ದೊಳಗ ಆತರ ಕಲ್ಪನೆ ಮಾಡ್ಕೊತಾರ. ಅಲ್ಲಲ್ಲ, ಈಗ ನೀವು ಯಂಗ್ ಏಜ್ ಆಗ್ಲಿ ಏನಾಗ್ಲಿ, ಸಿನಿಮಾದಾಗ ಹೋಗುತ್ತಲ್ಲ, ಗಂಡ್ಮಗ ಇದ್ದಂದ್ರೆ ಹೀರೋಯಿನ್ ಕಡೆನ ಹಾಕಾನ, ಹೆಣ್ಮಗಳು ಇದ್ದಂದ್ರೆ ಹೀರೋಯಿನ್ ಕಡೆನ ಹಾಕಾಳ. ಉಳ್ದವ್ರೆಲ್ಲ ಹಂಗ ಅವರೆಲ್ಲ ಸಹ ಪಾತ್ರಧಾರಿಗಳು. ನಿನ್ನೆ ಒಂದು ಯೂಟ್ಯೂಬ್ನಾಗ ಇದು ಬಂದಿತ್ತು, ಆಸ್ರಾನಿದು ಮಾತಾಡಕತ್ತಿದ್ದವ, ಕಪಿಲ್ ಶರ್ಮಾ ಶೋದಾಗ. ಅವ ಗುಜರಾತಿ, ಆಸ್ರಾನಿ ಅಂತ ತಿಳ್ಕೊಂಡು ಹಾಸ್ಯ ಕಲಾವಿದ ಇದ್ದ. ತೀರ್ಕೊಂಡ್ರು ಅವ್ರು, ಇಲ್ಲ ಈಗ. ಆ ಶೋಲೆ ಪಿಕ್ಚರ್ನಾಗ ಇದಾಗ್ಯಾನವ, ಏನು ಜೇಲರ್ ಪಾತ್ರ ಮಾಡ್ಯಾನ. ಆಸ್ರಾನಿ ಕರೆಕ್ಟ್. ಆಸ್ರಾನಿ ಬಂದಂತ, ನಾನು ಹೀರೋ ಆಗ್ಬೇಕು ಅಂತ ಬಂದಿದ್ನಂತವ ಮುಂಬೈಗೆ. ಅವನೇ ಹೇಳ್ತಾನ. ಅವಾಗ ಡೈರೆಕ್ಟರ್ ಕಡೆ ಎಲ್ಲ ಕಡೆ ಅಡ್ಡಾಡಿದ್ನಂತ. ಅಲ್ಲಿ ಫಿಲ್ಮ್ ಸಿಟಿ ಒಳಗ ಡೈರೆಕ್ಟರ್ ಕಡೆ, ನನಗ ಹೀರೋ ಪಾತ್ರ ಬೇಕ್ರಿ, ನಾನು ಗುಜರಾತ್ ಬಂದೇನಿ, ನನ್ನ ಆಸ್ರಾನಿ ಅಂತ ನನ್ನ ಹೆಸರು, ನನಗೆ ಹೀರೋನ್ ಪಾತ್ರ ಕೊಡ್ರಿ ಅಂತ ಕೇಳಿದ್ನಂತ. ಅವಾಗ ಎಲ್ಲಾ ಡೈರೆಕ್ಟರ್ಸ್ ಏನ್ ಹೇಳೋರಂತ, ಹೀರೋನ್ ಸ್ಥಾನ ಕೊಡ್ಬೇಕಂದ್ರ ನಿಂದು ವ್ಯಕ್ತಿತ್ವ, ನಿನ್ ಮುಖ ಹೀರೋನ್ ಗತೆ ಇಲ್ಲ. ಆಮೇಲೆ ಖಳನಾಯಕನ ಪಾತ್ರ ಕೊಡ್ಬೇಕಂದ್ರ, ಖಳನಾಯಕರು ನಮ್ ಕಡೆ ಬಹಳ ಮಂದಿ ಅದಾರ, ಅವ್ರಿಗೆ ಕೆಲಸ ಇಲ್ಲ. ಅದಕ್ಕ ನೀನು ನಾಳಿಂದ ನಮ್ ಕಡೆ ಬಂದು ನಮ್ ಟೈಮ್ ವೇಸ್ಟ್ ಮಾಡಬೇಡ, ನೀವು ಹೊರಟು ಹೋಗು ಅಂತ ಹೇಳಿದ್ರಂತ. ಅವನ ಹೇಳ್ತಾನೆ. ಇನ್ನು ಹೊರಟು ಹೋಗು ಅಂದ್ರೆ, ಇವ ಗುಜರಾತಿದಿಂದ ಏನ್ ಹೇಳಿ ಬಂದಿದ್ನಂತ ಅಂತಂದ್ರ, ನಾನು ಸಿನಿಮಾದಾಗ ಆಕ್ಟರ್ ಆಗ್ತೀನಿ ಅಂತ ಹೇಳಿ ಬಂದಿದ್ನಂತ. ಸಿನಿಮಾದಾಗ ಆಕ್ಟರ್ ಆಗದನ ಹೊಳ್ಳಿ ಗುಜರಾತಕ್ಕೆ ಹೋಗಾಕ್ ಮನಸ್ಸಾಗ್ಲಿಲ್ಲ ಅಂತ.
ಮತ್ ಹೊಳ್ಳಿ ಎಲ್ಲಿ ಬಂದು ಸೇರಿದ್ನ ಅಂತಂದ್ರ ಇವ ಪೂನಾದಾಗ ಇನ್ಸ್ಟಿಟ್ಯೂಟ್ ಅದ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲೇ ಇವ್ರು ಅಲ್ಲೇ ಕಲಿತಿದ್ರು ಮೊದಲೆಲ್ಲ ಸಿನಿಮಾದವ್ರು ಆಕ್ಟರ್ಸ್ ಎಲ್ಲ ಕಲಿಯೋದು ಅಲ್ಲೇನೆ. ಆ ಪುನಾಕ್ ಬಂದು ಕಲಿದ ಟ್ರೈನಿಂಗ್ ತಗೊಳ್ಳೋದು, ವಾರಕ್ಕೊಮ್ಮೆ ಟ್ರೈನ್ ಹಿಡ್ಕೊಂಡು ಮುಂಬೈಗೆ ಹೋಗವಂತೀವಿ. ಎಲ್ಲ ಡೈರೆಕ್ಟರ್ಸ್ ಭೇಟಿಯಾಗ ನನಗ ಒಂದ್ ಪಾತ್ರ ಕೊಡ್ರಿ, ನನಗ ಒಂದು ಪಾತ್ರ ಕೊಡ್ರಿ, ನನಗ ಒಂದು ಪಾತ್ರ ಕೊಡ್ರಿ. ಎಲ್ಲಾರು ಹಿಂಗ ಹೇಳೋರಂತ. ನಿನ್ಗೆ ಹೀರೋ ಆಗುವಂತದ್ದು ಪರ್ಸನಾಲಿಟಿ ಇಲ್ಲ, ಖಳನಾಯಕನ ಕೊಡ್ಬೇಕಂದ್ರ ನಿನ್ನ ನಮ್ಮಂತಲ್ಲಿ ಖಳನಾಯಕರು ಬಹಳ ಮಂದಿ ಅದಾರ, ನಿನಗೆ ಯೋಗ್ಯವಾದಂತಹದ್ದು ಪಾತ್ರ ನಮ್ ಕಡೆ ಇಲ್ಲ, ನೀನು ನಮ್ ಕಡೆ ಬರಬೇಡ ಇನ್ನ ಅಂತ ಹೇಳೋರಂತ. ಆದ್ರೂ ಇವಾಗ ಗುಜರಾತ್ಗೂ ಹೋಗಾಕ್ ಮನಸ್ಸಿಲ್ಲ. ಪಾತ್ರ ಮಾಡಬೇಕಂದ್ರೆ ಯಾವ್ದು ಸಿಗುವಲ್ಲದು. ಇನ್ನ ಏನ್ ಮಾಡ್ಬೇಕು ಅಂದ್ರೆ ವಾರಕ್ಕೊಮ್ಮೆ ಮತ್ತೆ ಹೋಗುದು, ಪುನಾದಾಗೆ ಇರುದು. ಗುಜರಾತ್ಗೆ ಹೋಗ್ಲಿಲ್ಲ, ಮುಂಬೈದಾಗ ಪೋಸ್ಟ್ ಸಿಗ್ಲಿಲ್ಲ, ನೌಕರಿ ಸಿಗ್ಲಿಲ್ಲ, ಯಾವುದೋ ಪಾತ್ರ ಸಿಗ್ಲಿಲ್ಲ. ಮತ್ತೆ ಡೆಲ್ಲಿ ಇದಕ್ಕೆ ಪುನಾಕ್ ಹೋಗುದು, ಪುನಾ ಇನ್ಸ್ಟಿಟ್ಯೂಟ್ನಾಗ ವಾರಕ್ಕೊಮ್ಮೆ ಇರುದು, ವಾರಕ್ಕೊಮ್ಮೆ ಮತ್ತೆ ಸಂಡೇ ಸೂಟಿ ಇದ್ದಾಗ ಮತ್ತೊಂದು ಟ್ರೈನ್ ಹತ್ತುದು ಹೋಗುದು, ಟ್ರೈನ್ ಹತ್ತುದು ಹೋಗುದು, ಕೇಳುದು ಇಲ್ಲ ಅನ್ನೋದ ಮತ್ತೆ ಬರುದು. ಇದ ಎಷ್ಟು ದಿನ ಮಾಡಿದ್ನಂತವ? 5 ವರ್ಷ ಮಾಡಿದ್ನಂತ. 5 ವರ್ಷ ಮಾಡಿದ್ನಂತ. 5 ವರ್ಷ ಮಾಡಿದ ಮೇಲೆ ಋಷಿಕೇಶ್ ಮುಖರ್ಜಿ ಅನ್ನುವಂಥವ್ರು ಕಲ್ಕತ್ತಾದ ಡೈರೆಕ್ಟರ್ ಅವರು ಏನ್ ಮಾಡಿದ್ರಂತ, ಅವ್ರ ಕಡೆ ಹೋದಾಗ ನೀನ್ ಒಟ್ಟ ನನ್ನ ಕಡೆ ಬರಬೇಡ, ನಿನ್ಗೆ ಯಾವ್ದು ಸ್ಥಾನ ನನ್ನ ಕಡೆ ಇಲ್ಲ, ಪಾತ್ರ ಕೊಡಕ್ ನನ್ನ ಕಡೆ ಇಲ್ಲ, ಹಂಗಿದ್ದ ನಾ ಹೇಳಿ ಕಳಿಸ್ತೇನೆ ನಿನ್ಗೆ ಈ ಸದ್ಯ ಯಾವ್ದು ಇಲ್ಲ ಅಂತ ಹೇಳ್ಕೊಂಡು ಬಂದವರು ಒಂದ್ ದಿವ್ಸ ಏನ್ ಮಾಡಿದ್ರಂತ, ಅವರು ಋಷಿಕೇಶ್ ಮುಖರ್ಜಿ ಅವರು ಪೂನಾಕ್ ಬಂದ್ರಂತ. ಆ ಪೂನಾ ಇನ್ಸ್ಟಿಟ್ಯೂಟ್ನಾಗ ಬಂದ್ಗಳಕನ ಇವನ್ ನೋಡಿದ್ರಂತ, ಆಸ್ರಾನಿಗ್ ನೋಡಿದ್ರಂತ. ಅವ್ರು ಆಸ್ರಾನಿ ಬಾಯಿಲೆ ಅಂದ್ರಂತ. ಆಸ್ರಾನಿ ಬಾಯಿಲೆ ಅಂತ ಅನ್ನತ್ಲೇನೆ ಬಹಳ ಖುಷಿ ಆತಂತ ಇವ್ರಿಗೆ. ಯಾರಿಗೆ? ಆಸ್ರಾನಿ ಅವ್ರಿಗೆ. ಅಂತೂ ನನಗೆ ಒಂದ್ ಯಾವ್ದೋ ಒಂದು ಪಾತ್ರ ಸಿಕ್ಕಂಗ ಆತ್ ಕಾಣ್ತೈತಿ, ಅದಕ್ಕೆ ಕರೆಯಾಗತ್ತಾರ ಅಂತ ಹತ್ರ ಹೋದ್ರಂತ. ನಮಸ್ಕಾರ ರೀ ಅಂತ ಕಾಲಿಗೆ ನಮಸ್ಕಾರ ಮಾಡಿದ್ನಂತ ಋಷಿಕೇಶ್ ಮುಖರ್ಜಿಗೆ. ಅವ ಏನ್ ಕೇಳಿದ್ನಂತ, ಋಷಿಕೇಶ್ ಮುಖರ್ಜಿ ಅವರು ಏನು ಡೈರೆಕ್ಟರ್ ಏನ್ ಕೇಳಿದ್ರಂತ, ಇಲ್ಲೇ ಮಾಧುರಿ ಯಾರಕ್ಕಿ, ಜಯಾ ಬಹಾದುರಿ ಯಾರು ಅಂತ ಕೇಳಿದ್ರಂತ. ನನ್ನ ಕೇಳ್ತಾನ ಅಂತ ನಾ ಬಂದ್ರೆ ಜಯಾ ಬಹಾದುರಿನ ಕೇಳಾಗತ್ತಾನ ಅದಿಮ ಅಂತ ಮನಸ್ನಾಗ ಏನ್ ಅನ್ನಂತ, ಜಯಾ ಬಹಾದುರಿ ನಮ್ಮ ಅವ್ವ ಅಂದಂತೀವಿ ಮನಸ್ನಾಗ. ಜಯಾ ಬಹಾದುರಿ ನನ್ನ ಮನಸ್ನಾಗ ಅದ ಅಂತ ಏನ್ ಕೇಳಾಗತ್ತೀನಿ, ಜಯಾ ಬಹಾದುರಿ ಏನದ ನೋಡಿ ಏನೋ ಅಂತ ಕೇಳಿದ್ನಂತ. ಯಾರು ಋಷಿಕೇಶ್ ಮುಖರ್ಜಿ. ಅವಾಗ ಜಯಾ ಬಹಾದುರಿ ಅದಾರ್ರಿ, ಇಲ್ಲೇ ಅದಾರ್ರಿ, ಅವರು ಒಂದ್ ಸೆಕ್ಷನ್ದಾಗ ಅದಾರ, ಕಲ್ಯಾಕ್ ಬಂದಾರ ಅಂತ ಹೇಳಿ ಅವ್ರ ಕರ್ಕೊಂಡ್ ಬಂದ್, ಇಲ್ರಿ ಮತ್ ಹಿಂಗಿಂಗ ಒಬ್ರು ಡೈರೆಕ್ಟರ್ ಕೇಳಕ್ ಬಂದಾರ, ನಿಮ್ನ ಕರ್ಯಾಗತ್ತಾರ ಅಂತ ಹೇಳಿ ಜಯಾ ಬಹಾದುರಿಗೆ ಹೇಳಿದ್ರಂತ. ಜಯಾ ಬಹಾದುರಿಗೆ ಒಂದು ಪಾತ್ರವನ್ನ ಕೊಟ್ರಂತ. ಗುಡ್ಡಿ ಸಿನಿಮಾದಾಗ ಜಯಾ ಬಹಾದುರಿ ಪಾತ್ರ. ಆಕಿನ ಹುಡುಕಾಕ್ ಬಂದಿದ್ರು, ನಾ ತಿಳ್ಕೊಂಡೆ ನನ್ನ ಕರ್ಯಾಕ್ ಬಂದಾರ ಅಂತ ತಿಳ್ಕೊಂಡಿದ್ದೆ ಅಂದ್ರು. ಅಂತೂ ಏನಪ್ಪಾ ನಿನಗೂ ಒಂದ್ ಪಾತ್ರ ಕೊಡ್ತೇನೆ ಅಂತ ತಿಳ್ಕೊಂಡು ಫಸ್ಟ್ ಸಿನಿಮಾದಾಗ ನಾನು ಪಾತ್ರ ಮಾಡಿದ್ದು, ಆಸ್ರಾನಿ ಪಾತ್ರ ಮಾಡಿದ್ದು ಒಂದೇ ಪಿಕ್ಚರ್, ಅದು ಗುಡ್ಡಿ ಸಿನಿಮಾದಾಗ ಅವ್ರದ್ದು ಪ್ರಾರಂಭ ಆತಂತ. ಗುಡ್ಡಿ ಸಿನಿಮಾದಾಗ ಒಂದ್ ಪಾತ್ರ ಕೊಟ್ರ ಅವ್ರಿಗೆ. ಯಾರಿಗೆ? ಆಸ್ರಾನಿಗೆ. ಯಾರು? ಋಷಿಕೇಶ್ ಮುಖರ್ಜಿ. ಇದನ್ನ ಯಾಕೆ ಹೇಳಾಗತ್ ನಾನು? ಶಿವ ಸಿನಿಮಾದ ಇದು ಬಂತ್ರಿ ಅದಕ್ಕೆ. ನಿಂದರ್ ನಿನ್ನೆ ನೋಡ್ತಾ ಇದ್ವಿ, ಪಿಕ್ಚರ್ ನೋಡ್ತಾ ಇದ್ವಿ ಅಂತ ಅಲ್ಲಿ ಸ್ಟಾರ್ಟ್ ಆದ್ ಸರ್. ಅಲ್ಲಿ ಪಿಕ್ಚರ್ ಅಲ್ಲ ಅದು ಒಂದ್ 2 ಲಕ್ಷ ಆಗ್ತದ ಸರ್ ಬಹುತೇಕ. ಕಪಿಲ್ ಶರ್ಮಾ ಶೋ ರೀ. ಕಪಿಲ್ ಶರ್ಮಾ. ಪ್ರತಿಯೊಂದು ಕೂಡ ಧರ್ಮದ ಕಟ್ಟಳೆಗೆ ಅಧೀನವಾಗುತ್ತದೆ. ಭಾರತ ದೇಶದ ಕುರುಕ್ಷೇತ್ರವೆಂದ ಕರೆಯಲಾಗುವ ಸ್ಥಳದಲ್ಲಿ 2 ಗುಂಪುಗಳು ಜನ ಯುದ್ಧಕ್ಕೆ ಸನ್ನದ್ಧರಾಗಿ ಸೇರಿದ್ದಾರೆ. ಒಂದು ಗುಂಪಿನ ಮೌಲ್ಯವನ್ನು ತಿಳಿಯಲಿಲ್ಲ, ಇನ್ನೊಂದು ಗುಂಪಿಗೆ ಅದು ಗೊತ್ತಿದೆ. ಎಲ್ಲರ ದೃಷ್ಟಿಯಲ್ಲಿ ಅತಿ ಶ್ರೇಷ್ಠ ಧನುರ್ಧನನೆಂದು ಬಗೆಯಲಾದ ಅರ್ಜುನನ ಕಡೆಗೆ ಇದೆ. ಸಿನಿಮಾದ್ ಬಂತು ಅಂದ್ರ ನಾವು ಗಂಡ್ಮಕ್ಳಿದ್ವಿ ಅಂದ್ರೆ ಹೀರೋನ್ ಅಲ್ಲಿ ನಾವು ಏನಾಗ್ತೀವಿ, ಒಂದಾಗ್ಬಿಡ್ತೀವಿ ಸಿನಿಮಾ ನೋಡೋರು. ಹೆಣ್ಮಕ್ಳಿದ್ರು ಅಂದ್ರೆ ಹೀರೋಯಿನ್ ನಲ್ಲಿ ಒಂದಾಗಿ ನೋಡ್ತಾಳ. ಅಂದ್ರೆ ಅದು ಸಾಮಾನ್ಯ ದೃಷ್ಟಿಕೋನ, ಬೇರೆ ಯಾರು ಅಲ್ಲ. ಭಗವಾನ್ ಕೃಷ್ಣನು ಅರ್ಜುನನ ಸಾರಥಿಯಾಗಿದ್ದಾನೆ. ಎಲ್ಲರ ದೃಷ್ಟಿಯು ಧನುರ್ಧನನೆಂಬ ಬಗೆಯಲಾದ ಅರ್ಜುನನ ಕಡೆಗೆ ಇದೆ.
ಈಗ ಸಿನಿಮಾ ನೋಡೋರೆಲ್ಲ ಹೆಂಗ ಅರ್ಜುನನ ಕಡೆಗೆ ದೃಷ್ಟಿ ಯಾಕೈತೆ ಅಂದ್ರ ಭಗವದ್ಗೀತೆ ಓದೋರ ದೃಷ್ಟಿ ಯಾರ ಮ್ಯಾಗ ಕೇಂದ್ರೀಕೃತ ಆಗ್ತದ ಅಲ್ಲಿ ಹೀರೋಯಿನ್ ಇಲ್ಲ. ಈಗ ಹೀರೋ ಒಬ್ಬ ಒಂದು ಹೀರೋಯಿನ್ ಇದ್ ಪಿಕ್ಚರ್ ಇದು ಅಂದಾಗ ಎಲ್ಲಾರು ದೃಷ್ಟಿ ಯಾರ ಮ್ಯಾಗ ಐತಿ ಈಗ ಅಂತಂದ್ರ ಅರ್ಜುನನ ಮ್ಯಾಗ ಐತಿ. ಎಲ್ಲರೂ ಅರ್ಜುನರಾಗಿ ನೋಡಾಕತ್ತೀವಿ ನಾವು ಇದೊಂದು ಧಾರಾವಾಹಿ. ಯಾವುದು ಮಹಾಭಾರತ ಅನ್ನುವಂಥ ಧಾರಾವಾಹಿ ಅದನ್ನ ಹೇಳ್ಬೇಕಾಗಿ. ಆಸರಾನಿಗೆ ಏನ್ ಮಾಡಿದ್ರಿ ಸರ್ ಕೊನೆಗೆ? ಅಸಲ ಒಂದ್ ಪಾತ್ರ ಸಿಕ್ತಲ್ಲ ಗುಡ್ಡಿ ಒಳಗ, ಹಾ, ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆತ್ ಸರ್ ಒಂದು ಆಕ್ಟಿಂಗ್. ಅಲ್ಲಿಂದ ಜರ್ನಿ ಚಾಲೋ ಆತು. ಮೊನ್ನೆ ತಿರ್ಕೊಂಡ್ರಿ ಅವ್ರು. ಹಾ, ಒಳ್ಳೆ ಆಕ್ಟರ್ ಸರ್, ಭಾರಿ ಕಾಮಿಡಿಯನ್, ದೊಡ್ಡ ಕಾಮಿಡಿಯನ್ ಸರ್. ಅಂದ್ರ ಅವ್ರು ಎಷ್ಟು ಪ್ರಯತ್ನ ಮಾಡಿರ್ಬೇಕು ಅದನ್ನ ಹೇಳಕ್ ಹೊಂಟು, ಏನೋ ನೆನಪಾಗವಲ್ದು ಅದು ಇನ್ನೂ ಒಂದು ಕರೆಕ್ಷನ್. 5 ವರ್ಷ ಸಲಂ ತಗೊಂಡ್ರು ಸರ್. ಎಷ್ಟು ಕಷ್ಟಪಟ್ಟು ಒಟ್ಟ ವಾರ ಅಡ್ಡಾಡಿ ಬಿಡ್ಲಾರ್ದ ಸತತ ಪ್ರಯತ್ನ ಮಾಡಿದ್ರು ಅಂತ ಹೇಳ್ಕೊಟ್ರಿ ಅಂತ ಸರ್. 5 ವರ್ಷ ಸತತ ಪ್ರಯತ್ನ ಮಾಡಿದವ. ಯಾಕಂದ್ರ ಅವಾಗ ಏನಾಗಿತ್ತು ಅಂದ್ರ ಹೊಳ್ಳಿ ಗುಜರಾತಕ್ಕೂ ಹೋಗದಂಗ ಆಗಿತ್ತು ಪರಿಸ್ಥಿತಿ. ಒಂದ್ ಏನರ ಅವಸ್ಥೆ ಅವ ಹೇಳ್ದ ಬಂದಿದ್ನಂದ್ರ ಹೊಕ್ಕಿದ್ದ ಹೊಳ್ಳಿ. ಅವ ಹೇಳಿ ಬಂದ್ಬಿಟ್ಟ ನಾ ಸಿನಿಮಾದಾಗ ಪಾತ್ರ ಮಾಡ್ತೀನಿ ಅಂತ ಹೇಳಿ ಬಂದಾನ, ಅದಕ್ಕೆ ಹೊಳ್ಳಿ ಹೋಗಕ್ ದಾರಿ ಇಲ್ದಂಗ ಆಗಿತ್ತು. ಇರ್ಲಿ ನೋಡೋಣ ಅಂತದ್ ಏನ್ರ ನೆನಪಾತು ಅಂದ್ರೆ ಹೇಳ್ತೇನೆ. ಜೋಡ್ಸಕ ಬೇರೆ ಯಾರು ಅಲ್ಲ, ಭಗವಾನ್ ಕೃಷ್ಣನು ಅರ್ಜುನನ ಸಾರಥಿಯಾಗಿದ್ದಾನೆ. ಎಲ್ಲರ ದೃಷ್ಟಿಯು ಅದು ಶ್ರೇಷ್ಠವಾದ ಧನುರ್ಧರನೆಂದು ಬಗೆಯಲಾದ ಅರ್ಜುನನ ಕಡೆಗೆ ಇದೆ, ಬೇರೆ ಯಾರು ಅಲ್ಲ. ಭಗವಾನ್ ಕೃಷ್ಣನು ಅರ್ಜುನನ ಸಾರಥಿಯಾಗಿದ್ದಾನೆ. ಸಾರಥಿ ಯಾರು? ಕೃಷ್ಣಗೆ. ಬಿಳಿ ಕುದುರೆಗಳಿಂದ ಎಳೆಯಲ್ಪಡುವ ಮತ್ತು ಭಗವಾನ್ ಕೃಷ್ಣನಿಂದ ನಡೆಸಲ್ಪಡುವ ಭವ್ಯವಾದ ರಥದಲ್ಲಿ ಅರ್ಜುನನು ಕುಳಿತಿರುವುದನ್ನು ನಿರೂಪಿಸುವ ಅರ್ಥಾಲಂಕಾರವು ಅತಿ ಸುಂದರವಾಗಿದೆ. ಅದು ನಮ್ಮ ಸ್ವಂತ ಜೀವನಕ್ಕೆ ಅನ್ವಯಿಸುತ್ತದೆ. ಈ ದೃಷ್ಟಾಂತವು ಬೇರೆ ಕಡೆಯಲ್ಲಿಯೂ ವೇದದಲ್ಲಿ, ಕಠೋಪನಿಷತ್ತಲ್ಲಿ ನಿರೂಪಿತವಾಗಿದೆ. ಈ ದೃಷ್ಟಾಂತ ಯಾಕೆ ಹೇಳಾಕತ್ತಾರ ಅಂದ್ರ, ಕುರುಕ್ಷೇತ್ರ ಯುದ್ಧ ಎಲ್ಲಿ ಇರ್ತದ್ರಿ? ನಿಜವಾಗಿ ಕುರುಕ್ಷೇತ್ರ ಅಲ್ಲಿ ದಿಲ್ಲಿ ಹತ್ರ ಇರೋದು. ಕುರುಕ್ಷೇತ್ರದ ನಡೆದಿದ್ದು ಇತಿಹಾಸ ನಮ್ಮ ಹೃದಯದಾಗ ನಡೆಯಕತ್ತೈತಲ್ಲ. ಇದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂದ್ರೆ ನಮ್ಮ ಹೃದಯದಲ್ಲಿ ನಡೆಯತ್ತದ. ನಮ್ಮಲ್ಲಿ ಇದ್ದಂತ ಕೆಲವೊಂದು ಒಳ್ಳೆಯ ವಿಚಾರಗಳು ಅದಾವ, ನಮ್ಮಲ್ಲಿನ ಒಮ್ಮೊಮ್ಮೆ ದುಷ್ಟ ವಿಚಾರಗಳು ಅದಾವ. ಅವೇ ಕೌರವರು, ಅವರೇ ಪಾಂಡವರು ಅಂತ ಇಲ್ಲೇ ನೀವು ಸೃಷ್ಟಿ ಮಾಡ್ಕೊಡ್ರಿ. ಅಂದ್ರೆ ಈ ಶರೀರ ಅನ್ನೋದ ಒಂದು ರಥ. ಈ ಶರೀರ ಅನ್ನೋದ ಒಂದು ರಥ. ಆ ರಥದ ಕಲ್ಪನೆ ನಮಗ ಕಠೋಪನಿಷತ್ತಾಗ ನಾ ಹೇಳಿದ್ದೇನೆ. ಅದನ್ನ ಅವರು ಇಲ್ಲೇ ನಿರೂಪಣೆ ಮಾಡಾಕತ್ತಾರೆ ಇನ್ನೊಂದ್ಸಲ. ಹಂಗಾರೆ ಏನದು ನಿರೂಪಣೆ ಕೇಳ್ರಿ. ಯಾವುದು ರಥ, ಯಾರು ಸಾರಥಿ, ಯಾರು ಯಜಮಾನ, ಯಾರು ರಥಕ್ಕೆ ಕುದುರೆಗಳು ಯಾವುವು, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ನೋಡ್ರಿ. ಒಂದು ಸುಂದರವಾದಂತ ವರ್ಣನೆ ಅದ. ಶರೀರ ರಥದ ಒಂದು ದೃಷ್ಟಾಂತದಲ್ಲಿ ನಿಮ್ಮ ಶರೀರವನ್ನು ರಥಕ್ಕೆ ಹೋಲಿಸಲಾಗಿದೆ. ನಮ್ಮ ಶರೀರ ಅನ್ನೋದು ರಥ. ಹಾಗೆಯೇ ನಿಮ್ಮ ನಿಮ್ಮ ಇಂದ್ರಿಯಗಳು ಕುದುರೆಗಳಾಗಿದ್ದಾವೆ. ರಥ ಎಲ್ಲಿ ಹೋಗ್ತದ್ರಿ? ಕುದುರೆ ಎಲ್ಲಿ ಹೋಗ್ತಾವ ಅಲ್ಲಿ ಹೋಗ್ತದ ರಥ. ಅಂದ್ರೆ ಇಂದ್ರಿಯಗಳು ಎಲ್ಲಿ ಹೋಗ್ತಾವ ಅಲ್ಲಿ ಹೋಗ್ತಾವ, ರಥ ಎಲ್ಲಿ ಹೋಗ್ತದ? ಶರೀರ ಎಲ್ಲಿ ಹೋಗ್ತತಿ? ಇಂದ್ರಿಯಗಳು ಎಲ್ಲಿ ಹೋಗ್ತಾವ ಅಲ್ಲಿ ಹೋಗ್ತಾವ. ಇಂದ್ರಿಯಗಳಿಂದ ಯಾವುವು? ಅವ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಅವು ಭಗವದ್ಗೀತಾ ಕ್ಲಾಸಿಗೆ ಹೋಗಂದ್ರ ಭಗವದ್ಗೀತಾ ಕ್ಲಾಸಿಗೆ ಹೋಗ್ಕ ನೀವ ಶರೀರ ರಥ ಇಲ್ಲ. ಬಾರಿ ಹೋಗಿ ನಡಿ 8:30 ಅಂದ್ರೆ ಬಾರಿಗೆ ಹೋಗ್ತಾವ. ಅಂದ್ರ ನಿಮ್ಮ ಇಂದ್ರಿಯಗಳು ಕುದುರೆಗಳಾಗಿರುತ್ತವೆ. ಮನಸ್ಸು ಮನಸ್ಸು ಲಗಾಮ ಆಗಿರುತ್ತದೆ. ಸಹನಾ ಅವ್ರು ಹೇಳದ್ ಕರೆಕ್ಟ್. ಸಾರಥಿ ಯಾರ್ರಿ? ಬುದ್ಧಿ ರೀ. ಕೃಷ್ಣ ಪರಮಾತ್ಮ. ಬುದ್ಧಿ ಸಾರಥಿ. ರಥದಲ್ಲಿ ಕುಳಿತಿರವ ಯಾರು? ಆತ್ಮ ರೀ, ಜೀವಾತ್ಮ. ಜೀವಾತ್ಮ. ನೀವೇ ಒಡೆಯರು. ನಿಮ್ಮ ಬುದ್ಧಿ ಶಿಥಿಲವಾಗಿದ್ದರೆ, ನಿಮ್ಮ ತಿಳುವಳಿಕೆ ತೀರಾ ಸ್ಪಷ್ಟವಾಗಿರದಿದ್ದರೆ, ನಿಮ್ಮ ಬುದ್ಧಿ ಸ್ಥಿರ ಇಲ್ಲ, ಸಡ್ಲಿತ್ತಂತ ತಿಳ್ಕೊಡ್ರಿ. ಬುದ್ಧಿ ಸಾರಥಿ ಸಡ್ಲಿದ್ನಂತ ತಿಳ್ಕೊಡ್ರಿ. ನಿಮ್ಮ ತಿಳುವಳಿಕೆ ತೀರಾ ಸ್ಪಷ್ಟವಾಗಿರದಿದ್ದರೆ ನೀವು ಎಲ್ಲಿಗೆ ಹೋಗಿ ಮುಟ್ಟುತ್ತೀರಿ? ಎಲ್ಲಿ ಹೋಗಬಾರ್ದು ಅಲ್ಲೇ ಹೋಗಿ ಮುಟ್ತೀರಿ. ಯಾಕಂದರೆ ನಿಮ್ಮ ರಥ ಎಂದರೆ ನಿಮ್ಮ ಭೌತಿಕ ಶರೀರ. ನಿಮ್ಮ ಉದ್ದೇಶಿತ ಗುರಿ ಅಥವಾ ನಿಮ್ಮ ಸ್ಥಳಕ್ಕೆ ನಿಮ್ಮನ್ನು ಕರೆದೊಯ್ಯುವುದಿಲ್ಲ. ಬುದ್ಧಿ ಶಿಥಿಲ ಆಗ್ಬಾರ್ದು.
ಬುದ್ಧಿ ಹೆಂಗಿರ್ಬೇಕು ಅಂದ್ರೆ ದೃಢ ಇರ್ಬೇಕು, ಅದೃಢ ಇರಬಾರ್ದು ಅದು. ನೀವು ನಿಮ್ಮ ರಥವನ್ನು ಅರ್ಥ ಕಾಮ ಧರ್ಮ ಮತ್ತು ಮೋಕ್ಷಕ್ಕೆ ಒಯ್ಯಬಲ್ಲಿರಿ. ಏನ್ರಿ? ನಿಮ್ಮ ರಥವನ್ನ ಧರ್ಮ ಅರ್ಥ ಕಾಮಕ್ಕಾದ್ರೂ ಒಯ್ಯಬಹುದು ಅಥವಾ ಮೋಕ್ಷಕ್ಕಾದ್ರೂ ಕರ್ಕೊಂಡು ಹೋಗಬಹುದು. ಅದೆಲ್ಲವೂ ಸಾರಥಿ ಮತ್ತು ನೀವು ಎಂದರೆ ಒಡೆಯನನ್ನು ಅವಲಂಬಿಸಿರುತ್ತದೆ. ಬುದ್ಧಿ ಮತ್ತು ನೀವು ಒಡೆಯರು, ಜೀವಾತ್ಮ ಮತ್ತು ಬುದ್ಧಿ ಇವೆರಡಕ್ಕೂ ಕೂಡಿದ ಕೆಲಸ ಇದು. ನಿಜ ಹೇಳಬೇಕಂದ್ರೆ ಸಾರಥಿ ಅಂದರೆ ಬುದ್ಧಿ ಒಡೆಯನಿಗೆ ಬೋಧಿಸುತ್ತದೆ. ಬುದ್ಧಿ ನಮ್ಗೆ ಹೇಳ್ಕೊಡ್ತದೆ, ಒಡೆಯಾದ ಯಾವ್ದು ಜೀವಾತ್ಮನಿಗೆ ಹೇಳ್ಕೊಡ್ತದೆ. ನೀವು ನಿಮ್ಮ ಸಾರಥಿಯನ್ನೇ ಸಾರಥಿ ಅಷ್ಟೇ ಉತ್ತಮರಾಗಿರುತ್ತೀರಿ. ಸಾರಥಿ ಅಷ್ಟೇ ನೀವು ಉತ್ತಮರಾಗಿದ್ದೀರಿ ಅಂದ್ರೆ ಸಾರಥಿಯು ಅಷ್ಟ ನೀವು ಉತ್ತಮರಾಗಿದ್ದೀರ ಅಂದ್ರೆ ಗುರಿ ಎಲ್ಲಿ ಬೇಕಲ್ಲಿ ಹೋಗಿ ಮುಟ್ತೀರಿ. ಇನ್ನು ನಿಮ್ಮ ಸಾರಥಿ ಅಶಿಕ್ಷಿತನಾಗಿದ್ದರೆ, ಸಾರಿನ ಕಲ್ತಿಲ್ಲವ ಮತ್ತು ಕುಡಿತದ ಅಮಲಿನಲ್ಲಿ ಇದ್ದಾನೆ, ಕುಡಿದು ಯಾವಾಗಲೂ ಕುಡ್ಕೊಂತದಾನ, ಮಾದಕ ಪೇಯಗಳನ್ನ ಸೇವಿಸ್ತಾನ ಸಾರಥಿ ಅಂದ್ರೆ ನಿಮ್ಮ ಕತೆ ಏನಾಕತಿ? ನಿಮ್ಮ ಕತೆ ಮುಗಿದಂತೆಯೇ ಸರಿ. ಅದೇನೇ ಇದ್ದರೂ ನಿಮ್ಮ ಸಾರಥಿಯು ಅವಾಗೆಲ್ಲ ಗೊತ್ತಿರ್ತದ. ಸಾರಥಿಗೆ ಬಹುಶ್ರುತನಾಗಿರ್ತಾನೆ. ಬಹುಶ್ರುತನಾಗಿದ್ದಾರೆ ಅಂತಂದ್ರ ಅವಾಗ ಎಲ್ಲಾ ಗೊತ್ತಿರ್ತದೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲಿ ಹೋದ್ರೆ ಏನ್ ಸಿಗ್ತೈತಿ ಎಲ್ಲ ಗೊತ್ತದ. ಯಾರಿಗೆ? ಬುದ್ಧಪ್ಪಗೆ. ಅವ ಬಹುಶ್ರುತನಾಗಿದ್ದರೆ, ಸುಶಿಕ್ಷಿತನಾಗಿದ್ದರೆ ಅವನಾಗಲಿ ಅಥವಾ ಅವಳಾಗಲಿ ನಿಮ್ಮನ್ನು ನೀವು ಬಯಸಿದ ಬೇಕಾದಲ್ಲಿಗೆ ಕೊಂಡೊಯ್ಯಬಲ್ಲರು. ಏನ್ರಿ? ಅವಾಗೆಲ್ಲ ಗೊತ್ತಿರ್ತದೆ. ಗೀತೆಯಲ್ಲಿ ಸಾರಥಿ ಅಂದರೆ ಕೃಷ್ಣನು ಅರ್ಜುನನಿಗೆ ಬೋಧಕನಾಗುತ್ತಾನೆ, ಅಂದರೆ ಅರ್ಜುನನಿಗೆ ಗುರು ಆಗಿರುತ್ತಾನೆ. ಮತ್ತು ಅರ್ಜುನನು ರಥದಲ್ಲಿ ಕುಳಿತ ಸ್ವಾಮಿ ಅಥವಾ ಒಡೆಯನಾಗಿದ್ದಾನೆ. ಯಜಮಾನ ಯಾರ್ರಿ? ಅರ್ಜುನ ಒಡೆಯ, ಕೃಷ್ಣ ಸಾರಥಿ, ದೇವ್ರ ಸಾರಥಿ ಆಗ್ಯಾನ. ಯಜಮಾನ ಯಾರ್ರಿ? ಅರ್ಜುನ. ಭಗವದ್ಗೀತೆ ಕೇಳೋರ ಒಡೆಯರು. ನಿಮ್ಮ ಸಾರಥಿ ಯಾರೀಗ? ಕೃಷ್ಣ. ವಿಚಾರ ಮಾಡ್ರಿ, ಎಂತ ರೂಪಕಲಂಕಾರ ಕೊಟ್ಟಾರ. ತಾನು ಯಾರೊಂದಿಗೆ ಯುದ್ಧ ಮಾಡುವುದಿದೆಯೋ ಆ ವೈರಿ ಪಾಳೆಯದಲ್ಲಿ ಇರುವವರನ್ನು ತನಗೆ ನೋಡಲು ಸಾಧ್ಯವಾಗುವಂತೆ ರಥವನ್ನು ಎರಡೂ ಸ್ಥಳಗಳ ನಡುವೆ ಕೊಂಡೊಯ್ದು ನಿಲ್ಲಿಸುವಂತೆ ಅರ್ಜುನನು ಕೃಷ್ಣನಿಗೆ ಆಜ್ಞೆ ಮಾಡುತ್ತಾನೆ. ಯಜಮಾನ ಕೃಷ್ಣ, ಅರ್ಜುನ ಸಾರಥಿ ಆದಂತ ಕೃಷ್ಣನಿಗೆ ಹೇಳ್ತಾನ, ನನ್ನ ಕೂಡ ಯುದ್ಧ ಮಾಡೋರ್ನ ಒಮ್ಮೆ ನೋಡ್ಬೇಕಾಗ್ಯದ, ನನ್ನ ಕರ್ಕೊಂಡು ಹೋಗಿ ಅವ್ರನ್ನ ತೋರಿಸು ಕೃಷ್ಣ ಸಾರಥಿ ಅಂತ ಹೇಳ್ತಾನ. ಆರ್ಡರ್ ಮಾಡ್ತಾನ. ಯಾರಿಗೆ? ಕೃಷ್ಣಗೆ ಆರ್ಡರ್ ಮಾಡ್ತಾನೆ ನೋಡ್ರಿ ಅವನು. ತನಗಿತ್ತ ಆದೇಶದಂತೆ ಕೃಷ್ಣನು ರಥವನ್ನು ಚಲಿಸುತ್ತಾನೆ. ಅವಗೇನು ಆಜ್ಞೆ ಕೊಟ್ಟ, ಆಜ್ಞೆಯನ್ನರ ಕೃಷ್ಣ ಪಾಲಿಸಿದ. ಕೃಷ್ಣನು ರಥವನ್ನು ನಿಲ್ಲಿಸಿದ ಆಯಕಟ್ಟಿನ ಸ್ಥಳದಿಂದ ಅರ್ಜುನನು ಎರಡೂ ಕಡೆಯ ಪಾಳೆಯದಲ್ಲಿ ತನ್ನವರೇ ಆದವರನ್ನು ಕಂಡ. ತನ್ನ ತಮ್ಮಂದರು, ತನ್ನ ಅಣ್ತಮ್ಮಂದ್ರು, ತನ್ನ ದಾಯಾದಿಗಳನ್ನು ಕಂಡ. ಮತ್ತು ಈ ಯುದ್ಧ ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲವೆಂದು ನಿರ್ಧರಿಸಿದ. ಯಾವ ಪ್ರಯೋಜನ ಇಲ್ಲ ಯುದ್ಧ ಮಾಡುವುದರಿಂದ. ಅರ್ಜುನನು ತನ್ನ ಎದುರಿಗೆ ತನಗೆ ಅಜ್ಜನಂತಿದ್ದ ಭೀಷ್ಮನನ್ನು ಮತ್ತು ತನಗೆ ಧನುರ್ವಿದ್ಯೆಯನ್ನು ಕೊಟ್ಟ ಗುರು ದ್ರೋಣನನ್ನು ಕಂಡ. ವೈರಿಗಳನ್ನು ಕಾಣಲಿಲ್ರಿ ಅವ, ಗುರುಗಳನ್ನು ಕಂಡ. ಅಜ್ಜನ ಕಂಡ, ಭೀಷ್ಮ ಪತಾಮಹನ್ ಕಂಡ, ವೈರಿನ ಕಾಣಲಿಲ್ಲ ಅವ, ದುರ್ಯೋಧನನ ಕಾಣಲಿಲ್ಲ ಅವ. ಈ ದುರ್ಯೋಧನ, ದುಶ್ಯಾಸನ, ದುರ್ ಇದ್ರಲ್ಲ 100 ಮಂದಿ, ಇವ್ರು ಕಾಣಲಿಲ್ಲ ಅವಂಗ. ಅವನು ಹಾಗೆಯೇ ಕಕ್ಕಂದರು, ಅವರ ಮಕ್ಕಳು, ಅವರ ಸ್ನೇಹಿತರು, ಅವರು ಪರಿಚಾರ ಮತ್ತಿತರ ಸಂಬಂಧಿಕರನ್ನ ಕಂಡ. ಅರ್ಜುನ ನಾಶಪಡಿಸಬೇಕಾದವರು ಇವರಾಗಿದ್ರು. ಇನ್ನು ಯುದ್ಧ ಗೆದ್ದ ನಂತರ ಸಂತೋಷ ಪಡುವುದಕ್ಕಾಗಿ ತನ್ನೊಂದಿಗೆ ಇರಬೇಕಾದವರು ಇವರಾಗಿದ್ರು. ಯುದ್ಧ ಗೆದ್ದ ಮ್ಯಾಗ ಯಾರೊಂದಿಗೆ ಆ ಸಿಂಹಾಸನವನ್ನ ನಾನು ಸಂತೋಷದಿಂದ ಯಾರು ಕೂಡ ಇರ್ಬೇಕಾಗಿತ್ತು, ಅವ್ರು ನನ್ನ ವಿರುದ್ಧ ಎದುರಿಗೆ ನಿಂತಾರಲ್ಲ ಅಂತ ಕಂಡುಕೊಂಡಂತ. ಆದ್ದರಿಂದ ಅವನು ಹೇಳ್ತಾನೆ, ನಾನು ಯುದ್ಧ ಮಾಡೋದಿರುವುದೇ ಒಳಿತು. ಈ ಬಗೆಗಿನ ಅವನ ವಾದ ಸರಣಿಯನ್ನು ನಾವು ನಂತರ ನೋಡೋಣ. ಈ ರೀತಿ ವಿಚಾರ ಮಾಡಕತ್ತಾವ. ಯುದ್ಧ ಮಾಡ್ಬೇಕಂತ ಹೊಂಟಾವ, ಈಗ ವಿಚಾರ ಬದಲಾವಣೆ ಆತವನು. ಅವನ ವಿಚಾರ ಸರಣಿ ಏನೈತೆ ಅನ್ನೋದನ್ನ ನಂತರ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಪ್ಯಾರ ಆದ್ಮ್ಯಾಗ ಹೇಳ್ತಾರೆ.
ಅರ್ಜುನನ ಇಡೀ ಸಮಸ್ಯೆಯು ಇವರು ನನ್ನ ಸ್ವಂತ ಜನರೆಂಬುವುದೇ ಸಮಸ್ಯೆ ಆಗಿತ್ತು. ಇಂದಿಗೂ ಕೂಡ ಈ ಸಮಸ್ಯೆ ಇದೆ. ಈ ಸಮಸ್ಯೆ ಐತಿ ಇಲ್ಲಿ ನೋಡ್ರಿ ಇವತ್ತು. ಮತ್ತ ಐತಿ ಅಂದ್ರೆ ಭಗವದ್ಗೀತಾ ಅವಶ್ಯ ಅಂತ ಅರ್ಥ, ಪರಿಹಾರ ಐತಿ ಅಂತ. ಉದಾಹರಣೆಗೆ, ನನ್ನ ಜನವೆಂದು ನಾವು ಹೇಳುವುದೇನೆಂದರೆ ನಮ್ಮ ಜನ ಏನೂ ಮಾಡದೆ ತಪ್ಪಿಸಿಕೊಳ್ಳಬಲ್ಲವರೆಂದೇ ಅರ್ಥ. ಇತರ ಜನ ಗೊತ್ತಿರದ ಜನದ ಹಾಗೆ ಮಾಡಲಿಕ್ಕಾಗದು. ಆದರೆ ಅರ್ಜುನನ ವಿಷಯದಲ್ಲಿ ಆ ಜನ ಗೊತ್ತಿರದವರಾಗಿರಲಿಲ್ಲ. ಎದುರಾಳಿ ಸೈನ್ಯ ಪಡೆಯಲ್ಲಿ ಅರ್ಜುನಿಗೆ ಗೊತ್ತಿರದ ಅಪರಿಚಿತ ಜನ ಕೃಷ್ಣನಿಗೆ ರಥವನ್ನು ಚಲಿಸುವುದು ಮಾತ್ರವಿರುತ್ತಿತ್ತು, ಬೇರೇನು ಇರುತ್ತಿರಲಿಲ್ಲ. ರಥ ಚಲಿಸುವುದು ಅಷ್ಟೇ ಕೆಲಸ ಕೃಷ್ಣಂದು. ಇವ ಯುದ್ಧ ಮಾಡೇ ಬಿಡ್ತಿದ್ದ, ಬಾಣ ಹೊಡೇ ಬಿಡ್ತಿದ್ದ, ಯುದ್ಧ ಮುಗ್ದ ಹೋಗ್ತಿತ್ತು. ಆದ್ರೆ ಹಂಗಾಗ್ಲಿಲ್ಲ. ಅರ್ಜುನನು ಯುದ್ಧ ಮಾಡುವುದನ್ನು ಮಾಡೇ ಬಿಡ್ತಿದ್ದ. ಆದರೆ ಅರ್ಜುನ ಪ್ರಸಂಗಾನುಸಾರ ತನಗೆ ಗೊತ್ತಿದ್ದವರನ್ನ, ಯಾರ ಜೊತೆ ತನ್ನ ಸಂಬಂಧವಿದೆಯೋ ಅವರನ್ನು, ಯಾರೊಂದಿಗೆ ತಾನು ವ್ಯವಹರಿಸಬೇಕಾಗಿದೆಯೋ ಅವರನ್ನು ಪ್ರಸ್ತುತ ನಡೆದಿರುವ ಪ್ರಸಂಗದಲ್ಲಿ ಸಾವಿಗೆ ಈಡಾಗಬಹುದವರನ್ನು ಕಂಡನು. ಇದು ಅವನನ್ನು ಪೇಚಾಡುವಂತೆ ಮಾಡಿತು. ಅದು ಸರಿಯೇ, ಹಂಗಾಗೋದು ಸರಿನಾ? ಯಾರಿಗಾದ್ರೂ ಅಂತ ಪರಿಸ್ಥಿತಿ ಒಳಗೆ ನಿಲ್ಲಿಸ್ರಿ, ಪೇಚಾಟ ಪ್ರಾರಂಭ ಆಗ್ತದೆ. ಅದು ಯಾವುದೇ ಸುಸಂಸ್ಕೃತ ವ್ಯಕ್ತಿಯನ್ನು, ಯಾವುದೇ ಪ್ರಬುದ್ಧ ವ್ಯಕ್ತಿಯನ್ನು ಪೇಚಕ್ಕೆ ಈಡು ಮಾಡುವಂತವದಾಗಿದೆ. ಯಾರು ಹೃದಯವಂತ ಇದ್ದಾನ, ಯಾವ ಧರ್ಮವಂತ ಅದನ, ಅವನಿಗೆ ಪೇಚಿ ಈಡಾಗ್ತದೆ. ಇವರು ಅರ್ಜುನನ ಜೀವನದಲ್ಲಿ ನಿಜವಾಗಿಯೂ ಗಣ್ಯರಾದ ಜನರಾಗಿದ್ದರು. ಅರ್ಜುನನ ಜೀವನದ ಗಣ್ಯರಾಗಿದ್ರು ಇವರೆಲ್ಲ. ಯಾರು? ಭೀಷ್ಮ, ದ್ರೋಣ, ಕೃಪಾಚಾರ್ಯ. ಇನ್ನ ದುರ್ಯೋಧನ ನೋಡ್ತಾನೆ ನೋಡ್ರಿ. ಈ ಯುದ್ಧದಲ್ಲಿ ಬಂದಂತ ಜನರು ದುರ್ಯೋಧನ ದೃಷ್ಟಿ ಹೇಳ್ತಾನೆ ನೋಡ್ರಿ. ದುರ್ಯೋಧನನು ಕೂಡ ಇದೇ ಜನರನ್ನು ಕಂಡನು. ದುರ್ಯೋಧನ ನೋಡಿದ. ಆದರೆ ಅರ್ಜುನಿಗೆ ಆದಂತೆ ಅದು ಅವನನ್ನು, ದುರ್ಯೋಧನನಿಗೆ ಪೇಚಾಟ ಮಾಡ್ಲಿಲ್ಲ, ಪೇಚಾಟ ಹತ್ಲಿಲ್ಲ. ಅರ್ಜುನನಿಗೆ ಮನಸ್ಸು ಖೇದಾತು. ಬಿಲ್ಲು ಬಾಣ ಇವಾಗ ಎತ್ಕೊಂಡಿರ್ತಾನ, ಅವಾಗ ಹಂಗಾಗ್ಲಿಲ್ಲ. ದುರ್ಯೋಧನಿಗೆ ಹಂಗಾಗ್ಲಿಲ್ಲ ನೋಡ್ರಿ. ಯಾಕಂದ್ರೆ ಅವನ ಮೌಲ್ಯದ ನೆಲಗಟ್ಟು ಬೇರೆಯಾಗಿತ್ತು, ಅವನ ವಿಚಾರ ಸರಣಿ ಬೇರೆಯಾಗಿತ್ತು. ಪ್ರತಿಯೊಬ್ಬರ ಜೀವನದಲ್ಲೂ ಕೆಲವು ಆಯ್ಕೆ, ಕೆಲ ಜನರು ಇರ್ತಾರೆ. ಅವರ ಅಭಿಪ್ರಾಯಗಳ ಪರಿಗಣನೆಗೆ ತೆಗೆದುಕೊಳ್ಳುವಂತ ಒಳಗಿರುತ್ತವೆ. ಉದಾಹರಣೆಗೆ, ನ್ಯೂಯಾರ್ಕ್ ನಗರದ 42ನೇ ಬೀದಿಯಲ್ಲಿ ನೀವು ಅವರಿಗೆ ಕಾಣಿಸ ಬಯಸದಿರಬಹುದು. ಏನದರಿ 42ನೇ ಸ್ಟ್ರೀಟ್ ನ್ಯೂಯಾರ್ಕ್ದಾಗ ಬರ್ದಾರಲ್ಲ ಅಪ್ಪವರು. ಅಲ್ಲಿ ಒಂದು ಆಶ್ರಮದ ಅಪ್ಪವ್ರು, ದಯಾನಂದ ಅಪ್ಪವ್ರದ್ದು ನ್ಯೂಯಾರ್ಕ್ದಾಗ ಒಂದು ಆಶ್ರಮದ. ಆದ್ರ ಅದ್ರ 42ನೇ ಸ್ಟ್ರೀಟ್ನಾಗ ಯಾರು ನಮ್ಮನ್ನ ನೋಡಬಾರದು ಅಂತಾರ. ಅಂತಾದ ಏನೈತೆ ಅಲ್ಲಿ? ಕಲ್ಯಾಣ್ ಶೆಟ್ರ್ ಅಂತ, ಸುರೇಶ್ ಕಲ್ಯಾಣ್ ಶೆಟ್ರು ನ್ಯೂಯಾರ್ಕ್ದಾಗ 42ನೇ ಬೀದಿಯೊಳಗ ನಾನು ಇರೋದು ನಾಮದಾರ್ ಸರ್ ನೋಡಬಾರದು ಅಂತಾರ ಅಂತ ತಿಳ್ಕೊಡ್ರಿ. ಹಂಗಾರ ಅಲ್ಲಿ ಏನೈತ್ರಿ? 42ನೇ ಸಿಟಿ ನ್ಯೂಯಾರ್ಕ್ದಾಗ ಯಾರಿಗಾರ ಗೊತ್ತೈತೇನ? ಅಪ್ಪ ಅವ್ರು ಇಷ್ಟ ಬರ್ಕೊಂತ ಹೋಗ್ಬಿಟ್ರ. ಅದೇನು ಬರ್ದಿಲ್ಲ ಅವ್ರು. ಏನದರಿ ಅಲ್ಲಿ 42ನೇ ಬೀದಿ ನ್ಯೂಯಾರ್ಕ್ ಸಿಟಿ ಒಳಗೆ ಏನದರಿ? ಯಾರಿಗಾರ ಬಲ್ಲವರು, ಅಲ್ಲಿದ್ದವ್ರು ಹೋದವ್ರು ಗೊತ್ತೈತೇನ? ಗೂಗಲ್ ಸರ್ಚ್ ಮಾಡ್ಬೇಕು ಸರ್. ಸರ್ಚ್ ಮಾಡಿದ್ದೆ ನಾನು, ಆಮ್ಯಾಗ ತಿಳಿತ್ ನನಗೆ. ಗೂಗಲ್ ಸರ್ಚೇ ಮಾಡಿದ್ದೆ ನೀವು ಹೇಳ್ದಂಗ. ಅಲ್ಲಿ ಸಿನಿಮಾ ಟಾಕೀಸ್ ಭಾಳ ಅದಾವಂತ್ರಿ. ಬಹಳಷ್ಟು ಬಾರ್ ಅದಾವಂತ. ನ್ಯೂಯಾರ್ಕ್ ಸಿಟಿ 42ನೇ ಬೀದಿಯಲ್ಲಿ ಸಿನಿಮಾ ಥಿಯೇಟರು, ಬಾರು ಭಾಳ ಅದಾವಂತ. ಹಾಲಿವುಡ್ ಪ್ರೊಡಕ್ಷನ್ ಅಲ್ಲೇ ಅಲ್ಲ ಸರ್, ಹಾಲಿವುಡ್. ಹಾ, ಅಲ್ಲಿ ಇರಬಾರ್ದು ಅಂತ ಬಯಸ್ತಾರಂತ ಸುರೇಶ್ ಶೆಟ್ರ್, ಕಲ್ಯಾಣ್ ಶೆಟ್ರ್. ಉದಾಹರಣೆ ತಗೊಳ್ಳಿನ. ಹಂಗ ಅರ್ಜುನ ಏನಂತಾನ? ಅರ್ಜುನ ಏನಂತ ತಿಳ್ಕೊಳಾನ?
ನಮ್ಮವ್ರನ್ನ ಸಾಯಿಸುವಂತ ಸ್ಥಾನದಾಗ ನಾ ಇರಬಾರ್ದು ಅಂತ ಬಯಸಾಗತ್ತಾನವ ಅರ್ಜುನ. ಎಂತ ಧರ್ಮವಂತದ ನೋಡ್ರಿ ಅವ. ನೀವು ಅಲ್ಲಿರ ಬಯಸುವುದಿಲ್ಲವೆಂದು ಹೀಗಾಗಬಹುದೆಂದೇನು ಅಲ್ಲ. ನಿಮ್ಮ ಬಗ್ಗೆ ಅವರು ಏನು ಅಂದುಕೊಳ್ಳುತ್ತಾರೋ ಎಂಬ ಬಗ್ಗೆ ನಿಮಗೆ ನಿಸ್ಸಂದೇಹವಾಗಿ ಅಂಜಿಕೆ ಇರುತ್ತದೆ. ನಮ್ಮ ಬಗ್ಗೆ ಏನ್ ತಿಳ್ಕೊಂಡಾರ ಅನ್ನುವಂತ ಹೆದರಿಕೆ ಇರ್ತದ ಅವ್ರಿಗೆ, ಧರ್ಮವಂತರಿಗೆ ಇರ್ತದೆ. ಇಲ್ಲಿ ನಾನು ಸುರೇಶ್ ಅವರು ಉದಾಹರಣೆ ತಗೊಂಡೇನೆ. ಇಲ್ಲಿ ಕಥಾನಾಯಕ ಅರ್ಜುನ ಗಂಗದ ವಿಚಾರದ ಏನಂತಂದ್ರೆ, ನಾ ಒಂದ್ ವೇಳೆ ಯುದ್ಧ ಮಾಡಿದ್ನಿ ಅಂದ್ರ ಇವರೆಲ್ಲ ನಮ್ ಜನ ಅದಾರ, ಇವ್ರು ಸಾಯ್ತಾರ, ಇವ್ರ ದೃಷ್ಟಿಯೊಳಗೆ ನಾನು ಕೆಟ್ಟವ ಆಗ್ತೇನಲ್ಲ, ಅದಕ್ಕೆ ನಾ ಯಾಕೆ ಇದನ್ನ ಯುದ್ಧ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ. ಅವರು ನನ್ನ ಬಗ್ಗೆ ಹೊಂದಿರೋ ಒಳ್ಳೆಯ ಅಭಿಪ್ರಾಯವನ್ನು ಪಡೆಯ ಬಯಸುವುದಿಲ್ಲ. ಅರ್ಜುನನ ಎದುರುಗಡೆ ನಿಂತವರು ಇದೇ ಜನರಾಗಿದ್ದರು. ಅವರ ವಿರುದ್ಧ ಅವನು ಹೋರಾಡಬೇಕಾಗಿತ್ತು. ನೋಡ್ರಿ, ಅವನ ವಿರುದ್ಧ ಇದ್ದವರು ಹೋರಾಟ ಮಾಡ್ಬೇಕಂತ ಕೂತಾರೆ ದುರ್ಯೋಧನಾದಿಗಳು. ಆದ್ರೆ ಅವ್ರ ವಿರುದ್ಧ ಹೋರಾಟ ಮಾಡೋ ಮನಸ್ಸು ಇವಂದಿಲ್ಲ. ಯಾಕಂದ ನೋಡ್ರಿ ವೈಪರೀತ್ಯ. ಅರ್ಜುನನ ಉಭಯ ಸಂಕಟ. ಏನಪ್ಪ ಸಂಕಟ ಅಂದ್ರೆ, ಅರ್ಜುನನು ಯುದ್ಧ ಮಾಡದಿರ ಬಯಸಿದ್ದರಿಂದ ಅವನಿಗೊಂದು ಸಮಸ್ಯೆ ಉಂಟಾತು. ಯುದ್ಧ ಮಾಡಬಾರದು ಅನ್ನಿಸ್ತವಾಗ ಒಂದು ಸಮಸ್ಯೆ ಉಂಟಾತು. ಏನು ಸಮಸ್ಯೆ? ಆಗಿನ ಕಾಲದಲ್ಲಿನ ಯುದ್ಧದ ನಿಯಮಗಳ ಪ್ರಕಾರ ಯಶಸ್ವಿ ಹಿನ್ನಡೆ ಎಂಬುವುದೇನು ಇರಲಿಲ್ಲ. ಒಮ್ಮೆ ಯುದ್ಧ ಪ್ರಾರಂಭ ಆತಂದ್ರೆ ಒಬ್ಬ ಸೋಲ್ಬೇಕು, ಒಬ್ಬ ಗೆಲ್ಲಬೇಕು, ಅಲ್ಲಿ ಮಟ್ಟ ಯುದ್ಧ ಇರೋದೆ. ಇವತ್ತು ಪ್ರವೇಶ ಆದ ನಾಳೆ ಹಿಂತಕೊಂಡ ಅನ್ನೋಂಗೆ ಇದ್ದಿದ್ದಿಲ್ಲ. ನೀವು ಗೆಲ್ಲಬೇಕು ಅಥವಾ ಸೋಲಬೇಕು. ಹೋರಾಟ ಕೊನೆಗಾಣವರೆಗೂ ನಡೆಯುತ್ತಿದ್ದರಿಂದ ಸೋಲು ಎಂದರೆ ಸಾವು ಆಗಿರುತ್ತಿತ್ತು. ವಿಜಯ ಪತಾಕೆ ಹಾರಿಸಬೇಕಾದರೆ ಯಾರು ತನ್ನ ಅವರಿಂದ ತನಗೆ ಸಂತೋಷವಾಗುತ್ತದೆಯೋ ಮತ್ತು ಯಾರು ಜೊತೆಗಿಲ್ಲದಿದ್ದರೆ ತನಗೆ ಅಸಂತೋಷವಾಗುತ್ತದೋ ಅವರನ್ನೆಲ್ಲ ತಾನು ನಾಶಗೊಳಿಸಬೇಕಾಗುತ್ತೆಂಬುದನ್ನು ಅರ್ಜುನ ಬಲ್ಲವನಾಗಿದ್ದ. ಭಯಭೀತಿಯಿಂದ ಹೆದರಿದ್ದಿಲ್ಲಮ್ಮ, ಧರ್ಮದ ದೃಷ್ಟಿಯಿಂದ ಹೆದರಿದ ಯುದ್ಧ ಮಾಡಕ್. ಅಂತಃಕರಣ, ಸಹಾನುಭೂತಿ, ಶ್ರದ್ಧೆಯಿಂದಾಗಿ ಅರ್ಜುನನ್ನು ಪ್ರಲಾಪಿಸಿದ್ದ. ಅವನ ಪ್ರತಿಕ್ರಿಯೆ ಪ್ರಬುದ್ಧ ವ್ಯಕ್ತಿಯ ಪ್ರತಿಕ್ರಿಯೆಯಾಗಿತ್ತು. ಮ್ಯಾಚ್ಯೂರ್ಡ್ ಪರ್ಸನ್ ಇದ್ದವ, ಇಮ್ಯಾಚ್ಯೂರ್ ಇದ್ದಿದ್ದಿಲ್ಲ. ಪ್ರಬುದ್ಧ ಅಂದ್ರೆ ಏನ್ರಿ? ಮ್ಯಾಚ್ಯೂರ್ಡ್. ಯುದ್ಧವು ಸಮಸ್ಯೆಗೆ ಪರಿಹಾರ ಅಲ್ಲವೆಂದು ಅವನ ಆಲೋಚನೆ ಆಗಿತ್ತು. ನೋಡ್ರಿ, ಯಾವುದೇ ಕಾಲದಲ್ಲಿ ಯುದ್ಧ ಸಮಸ್ಯೆಗೆ ಪರಿಹಾರ ಅಲ್ಲ. ಈಗ ನಮ್ಮ ಅಮೆರಿಕದ ಅಧ್ಯಕ್ಷ ಮಾಡಕತ್ತಾನಲ್ಲ, ಅದು ಸಮಸ್ಯೆಗೆ ಪರಿಹಾರ ಅಲ್ಲದು. ಯುದ್ಧವು ಯಾವುದೇ ಸಮಸ್ಯೆಗೂ ಪರಿಹಾರ ಅಲ್ಲ. ಅದು ಗೊತ್ತೈತೇನ್ರಿ ಅವಾಗ? ಮಾಡಕತ್ತಾನಲ್ಲ ಈಗ ಕಾರ್ಬಾರ. ಯಾಕೆ ಆರ್ಸಿದ್ರು ನಾವು ಹೋದ್ಸಲ ಜನವರಿಯಾಗ ಇರಾನ್ ಅದೇನ್ ಸರ್, ಇರಾನ್ ಮೇಲೆ ಯುದ್ಧ ಮಾಡಕ್ಕೆ ಹೊಂಟಾನವನು. ಮತ್ತ ಇರಾನ್ ಎಲ್ಲ ಇದಾಗ್ತಾ ಇತ್ತು, ಏನೇನೋ ಆಗ್ತಾ ಇತ್ತು ಸರ್ ವಿಚಿತ್ರ. ಎಲ್ಲ ಮೂರನೇ ಮಹಾಯುದ್ಧ ಆಗ್ತೈತೆ ಅನ್ನಾಗತ್ತಾರ, ಆಗುದಿಲ್ಲ ಅಂತಾರ ಕೆಲವು ಮಂದಿ. ಆದ್ರೆ ಅವನ್ ನೋಡಿದ್ರ ಅವನ್ ಎಂತ ಬುದ್ಧಿ, ಹಠ ಬುದ್ಧಿ ಇದ್ದ ಅಂತಂದ್ರೆ ಎಷ್ಟು ದಿವಸ ಸಹಿಸ್ತಾರ್ರಿ ಅವನ್ಗ. ಯಾರ ಒಬ್ರ ಎಲ್ಲಾ ಕಡೆನೂ ಬಾಂಬ್ ಅದಾವ, ಎಲ್ಲಾ ಕಡೆನೂ ಮಿಸೈಲ್ ಅದಾವ. ಯಾವ್ದಾರ ಒಬ್ಬ ತಿಳುವಳಿಕೆ ಅವ ಒಂದ್ ಒಗದ ಅಂದ್ರೆ ಮುಗಿದು ಹೋತು. ಮೂರನೇ ಮಹಾಯುದ್ಧ ಪ್ರಾರಂಭ ಆಗ್ತದೆ. ಮಹಾಯುದ್ಧ ಯಾವುದೋ ಸಮಸ್ಯೆಗೆ ಪರಿಹಾರ ಅಲ್ಲ ಅನ್ನುವಂತ ತಿಳುವಳಿಕೆ ಅವಾಗಿರ್ಬೇಕು. ದೊಡ್ಡಣ್ಣ ಅನಿಸ್ಕೊಂಡ ಅವಾಗ ಇರ್ಬೇಕು. ಇಲ್ಲ ಹುಂಬತನ ಮಾಡಕತ್ತಾನವ. ಅಂತವಂಗ ಓಟ್ ಹಾಕಿದವರು ಮೂರ್ಖರದಾರ ಅಂತ ತಿಳ್ಕೊಬೇಕಷ್ಟೆ. ಇರ್ಲಿ, ನಮಗದು ಸಮಸ್ಯೆ ಇಲ್ಲ. ನಾವು ಏನು ಯುದ್ಧ ಆದ್ರೂ ಕೂಡ ನಮ್ಗೇನಾಗುದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ಇರ್ಲಿ, ಮುಂದೆ ಹೋಗೋಣ. ಏನ್ ಹೇಳ್ತಾನ ಇಲ್ಲಿ? ನಾವ್ ಯಾಕೆ ಅಂದ್ರೆ ಯಾವಾಗ್ಲೂ ಇರೋರ್ ಸರ್, ಸಾಯರಲ್ಲ. ಅದ ಧೈರ್ಯ. ಮತ್ತೆ ಪ್ರಬುದ್ಧ ವ್ಯಕ್ತಿ ಪ್ರತಿಮೆಯಾಗಿತ್ತು. ಯುದ್ಧವು ಸಮಸ್ಯೆಗೆ ಪರಿಹಾರವಲ್ಲವೆಂದು ಅರ್ಜುನನು ಆಲೋಚಿಸಿದ್ದನು.
ಅದಂತೂ ಖಂಡಿತವಾಗಿ ನಿಜವೇ. ಯಾಕೆಂದರೆ ಸೋತವನು ಮತ್ತೆ ಯುದ್ಧಕ್ಕಾಗಿ ಸಿದ್ಧನಾಗಿ ಬರುತ್ತಾನೆ. ಸೋತವ ಸುಮ್ ಕೊಡುತ್ತಾನೇನ್ರಿ ಅವ? ಇಲ್ಲ, ಮತ್ತೆ ಸಿದ್ಧನಾಗಿ ಯುದ್ಧಕ್ಕೆ ಸಿದ್ಧನಾಗಿ ಬರ್ತಾನೆ. ಮತ್ತೆ 4ನೇ ಯುದ್ಧ, 5ನೇ ಮಹಾಯುದ್ಧ ಚಾಲು ಆಗ್ತದೆ. ನೀವು 1ನೇ ಮತ್ತು 2ನೇ ಮಹಾಯುದ್ಧಗಳನ್ನು ನೋಡಿರಬಹುದು. ಅವು ಇತ್ತೀಚಿನ ಉದಾಹರಣೆಗಳು. ಯಾರೇ ಆಗಲಿ ತಾನು ಸೋತಿರನೆಂಬ ಸಂಗತಿಯನ್ನು ಒಪ್ಪಿಕೊಳ್ಳ ಬಯಸುವುದಿಲ್ಲ. ಯುದ್ಧದಿಂದ ಸಮಸ್ಯೆ ಹರಿಯದೆಂದು ಅರ್ಜುನನು ಆಲೋಚಿಸುತ್ತಿದ್ದನಷ್ಟೇ ಅಲ್ಲ, ಯುದ್ಧದ ನಂತರ ಅದರ ಪರಿಣಾಮವಾಗಿ ಸಮಾಜದಲ್ಲಿ ಭಾರಿ ಗೊಂದಲ ಉಂಟಾಗುತ್ತದೆ ಎಂದು ಭಾವಿಸಿದ್ದ. ಯುದ್ಧದಲ್ಲಿ ಎಲ್ಲ ಸದೃಢ ಜನರು ಸಾವಿಗೀಡಾಗುವುದರಿಂದ ಸಮಾಜದಲ್ಲಿ ದುರ್ಣತ್ವವಿಲ್ಲದಾಗುತ್ತದೆ. ಜನತೆಗೆ ತಮ್ಮ ಕರ್ತವ್ಯಗಳ ಬಗ್ಗೆ ಗೊಂದಲ ಉಂಟಾಗುತ್ತದೆ. ಸಮಾಜದ ಸ್ವರೂಪವೇ ಮಾಯವಾಗುತ್ತದೆ. ಧರ್ಮಕೂಡವು ಸಮಾಜದಿಂದ ಮಾಯವಾಗುತ್ತದೆ. ಯಾವುದನ್ನು ಎತ್ತಿ ಹಿಡಿಯುವುದಕ್ಕಾಗಿ ಅರ್ಜುನನು ಯುದ್ಧಕ್ಕಾಗಿ ಗೆಲ್ಲಬೇಕಾಗಿತ್ತೋ ಅದು ಕೂಡ ತೊಂದರೆಗೆ ಒಳಗಾಗುತ್ತದೆ. ಯಾಕೆಂದರೆ ಅದನ್ನು ಮುಂದಿನ ಪೀಳಿಗೆಗೆ ಒಪ್ಪಿಸಲು ಯಾರೊಬ್ಬರು ಉಳಿಯುವುದಿಲ್ಲ. ಎಲ್ಲರೂ ನಾಶ ಆಗಿ ಹೋಗ್ತಾರೆ. ಮುಂದಿನ ಪೀಳಿಗೆಗೆ ಅದನ್ನು ಮುಟ್ಸೋರು ಯಾರು ಇಲ್ದಂಗ ಆಗ್ತದೆ. ಯಾರು ಉಳಿತಾರ್ರಿ? ಯುದ್ಧ ಆದ ನಂತರ ಯಾರು ಉಳಿತಾರ? ಪ್ರಬುದ್ಧರು ಎಲ್ಲರೂ ಸಾಯ್ತಾರ, ಶಕ್ತಿವಂತರು ಎಲ್ಲರೂ ಸೈನಿಕರು ಸಾಯ್ತಾರ. ಯಾರು ಉಳಿತಾರ್ರಿ? ಹೆಣ್ಮಕ್ಳು, ಸಣ್ಣ ಮಕ್ಕಳು ಅಷ್ಟ ಉಳಿತಾವು. ವಿಧವೆಯರು ಉಳಿತಾರ್ರಿ. ವಿಧವೆಯರು ಉಳಿತಾರ, ಹೆಣ್ಮಕ್ಳು, ಸಣ್ಣ ಮಕ್ಕಳು ಉಳಿತಾವ. ವಯಸ್ಸಿಗೆ ಬಂದವರು ಯಾರು ಉಳಿದಿಲ್ಲ. ಮತ್ತ ಅವ್ರಿಗೆ ದಾರಿ ತೋರಿಸೋರು ಯಾರು? ಧರ್ಮ ಅಂದ್ರೆ ಹಿಂಗ, ಅಧರ್ಮ ಅಂತ ತಿಳ್ಕೊಂಡು ಪೀಳಿಗೆಗೆ ಹೇಳೋರು ಯಾರು? ಅಲ್ಲಿ ಒಂದು ಗ್ಯಾಪ್ ಆಗ್ತದ ನೋಡ್ರಿ, ಗ್ಯಾಪ್. ಆ ಗ್ಯಾಪ್ ಆಗ್ಬಾರ್ದಂತೂ ಚಿಂತನೆ ಮಾಡಕತ್ತ, ಅಷ್ಟು ವಿಚಾರ ಮಾಡಕತ್ತ ನೀವ. ಯಾರು? ಅರ್ಜುನ. ಧರ್ಮವು ಅನುಶಾಸನ ಮತ್ತು ಅನುಶಾಸನಬದ್ಧ ಜೀವನ ಎರಡೂ ಆಗಿರುತ್ತದೆ. ಅನುಶಾಸನ ಅಂದ್ರೆ ಏನ್ರಿ? ಶಿಸ್ತು. ಧರ್ಮ ಅಂದ್ರೆ ಏನು ಅಂದ್ರೆ ಶಿಸ್ತು ಮತ್ತು ಶಿಸ್ತುಬದ್ಧ ಜೀವನ ಎರಡೂ ಆಗ್ಯದ. ಶಿಸ್ತು ಹೇಳಕ್ಕೂ ಬರ್ತಿರ್ಬೇಕು, ಶಿಸ್ತನ್ನು ಆಚರಣೆ ಮಾಡಕ್ಕೂ ಬಂದಿರ್ಬೇಕು. ಅದಕ್ಕಂತಾರೆ ಜೀವನ. ಮತ್ತೆ ಈ ಶಿಸ್ತನ್ನು ರೂಪಿಸುವ ಮೌಲ್ಯಗಳು ಕೂಡ ಧರ್ಮವಾಗಿರುತ್ತವೆ. ಮೌಲ್ಯಗಳು ಏನದಾವಲ್ರಿ, ಅವು ಕೂಡ ಧರ್ಮವಾಗಿರುತ್ತವೆ. ಈ ಜೀವನ ಕ್ರಮವನ್ನು ಮತ್ತು ಈ ಧರ್ಮವನ್ನು ಸದ್ಯದ ಪೀಳಿಗೆಯವರು ಮುಂದಿನ ಪೀಳಿಗೆಯವರಿಗೆ ವಹಿಸಿಕೊಡಬೇಕು. ಅದು ಮುಂದಿನವರಿಗಾಗಿ ಶೀಶಿ ಒಂದರಲ್ಲಿ ಹಾಕಿ ಮುಚ್ಚಿಡುವಂತದ್ದಲ್ಲ. ಧರ್ಮ ಅಂದರೆ ಅದು ಜೀವನ ನಡೆಸಬೇಕಾದಂಥದ್ದಾಗಿರುತ್ತದೆ. ಆದ್ದರಿಂದ ನೀವು ಧರ್ಮನಿಷ್ಠ ಜೀವನ ನಡೆಸುವ ವ್ಯಕ್ತಿಯನ್ನು ರಕ್ಷಿಸಿದರೆ ಮಾತ್ರ ಧರ್ಮ ನಿಮ್ಮನ್ನು ರಕ್ಷಿಸುತ್ತದೆ. ಅಬ್ಬಾ, ನೀವು ಗ್ರಂಥಾಲಯಗಳನ್ನು ರಕ್ಷಿಸಬಲ್ಲಿರಿ, ಆದರೆ ಪಂಡಿತರನ್ನು ರಕ್ಷಿಸದ ಹೊರತು ನೀವು ಎಂದೆಂದಿಗೂ ಪಾಂಡಿತ್ಯವನ್ನು ರಕ್ಷಿಸಲಾರಿರಿ. ಗ್ರಂಥಾಲಯಗಳನ್ನ ರಕ್ಷಿಸಿದ್ರಿ, ಪಂಡಿತರ ರಕ್ಷಿಸಿದ ಉಳಿತಾವೆ ನಿಮ್ ಗ್ರಂಥಾಲಯ. ಪಂಡಿತರ ರಕ್ಷಣೆ ಮಾಡ್ರಿ, ಗೌರವ ಕೊಡ್ರಿ, ಸನ್ಮಾನ ಮಾಡ್ರಿ. ಪಂಡಿತರ ರಕ್ಷಣೆ ಅಂದ್ರೆ ಪಾಂಡಿತ್ಯಕ್ಕೆ ನೀವು ಕೊಡುವ ಬೆಲೆ ಎಂದು ಅರ್ಥ. ಅದು ನೀವು ಅವರಿಗೆ ತೋರಿಸುವ ಗೌರವ ಎಂದು ಅರ್ಥ. ಸಮಾಜವು ಪಾಂಡಿತ್ಯಕ್ಕೆ ಬೆಲೆ ಕೊಟ್ಟರೆ ಜನರು ಅದನ್ನು ಪಡೆಯಲು ಏನು ಬೇಕಾದರೂ ಮಾಡುತ್ತಾರೆ. ಯಾಕಂದರೆ ಅದು ಗೌರವ ತಂದು ಕೊಡುತ್ತದೆ. ಭಾರತದಲ್ಲಿ ಆಗ ಇಂಥ ಪರಿಸ್ಥಿತಿ ಇತ್ತು. ಪಂಡಿತರೊಬ್ಬರು ಒಬ್ಬ ರಾಜನ ದರ್ಬಾರದಲ್ಲಿ ಪ್ರವೇಶಿಸಿದರೆ ರಾಜನು ಮೊಣಕಾಲು ಊರಿ ಅವರ ಕಾಲಿಗೆ ಬೀಳುತ್ತಿದ್ದ. ಪಾಂಡಿತ್ಯಕ್ಕೆ ಈ ರೀತಿ ಬೆಲೆ ಕೊಟ್ಟಿದ್ದರಿಂದ, ಅವರಿಗೆ ಗೌರವಿಸಿದ್ದರಿಂದ ಪಂಡಿತರು ರಕ್ಷಿಸದಂತಾಗ್ತಿತ್ತು, ಅವರಿಗೆ ಬೆಲೆ ಕೊಟ್ಟಂತಾಗ್ತಿತ್ತು. ಹೀಗಾದರೆ ಮಾತ್ರ ಪಾಂಡಿತ್ಯವು ಮುಂದುವರಿಯುತ್ತದೆ. ಹಾಗೆಯೇ ಧರ್ಮವನ್ನು ರಕ್ಷಿಸಲು ನೀವು ಧರ್ಮನಿಷ್ಠ ಜೀವನವನ್ನು ನಡೆಸಬೇಕಾಗ್ತದೆ. ಧರ್ಮಿಯನ್ನು ಧಾರ್ಮಿಕರು ರಕ್ಷಿಸಬೇಕಾಗುವುದು. ಧಾರ್ಮಿಕನನ್ನು ರಕ್ಷಿಸಿದರೆ ಅಂದರೆ ಅವನಾಗಲಿ ಅವಳಾಗಲಿ ಗೌರವ ತೋರಿದರೆ, ಬೆಲೆ ಕೊಟ್ಟರೆ ಪ್ರತಿಯೊಬ್ಬರು ಧಾರ್ಮಿಕನಾಗಲು ಬಯಸುತ್ತಾನೆ. ಈ ಜನರನ್ನು ನಾಶಗೊಳಿಸುವುದರಿಂದ ಧರ್ಮನಿಷ್ಠೆಯ ಜೀವನ ನಡೆಸಲು ಯಾರೊಬ್ಬರು ಉಳಿಯುವುದಿಲ್ಲವಲ್ಲ. ಹೀಗಾಗಿ ಅದರಿಂದ ಧರ್ಮವೇ
ತಾನು ಯುದ್ಧ ನಡೆಸಿ ಯಾವುದನ್ನು ರಕ್ಷಿಸ ಬಯಸಿರುವನೋ ಆ ಧರ್ಮವೇ ನಷ್ಟವಾಗಿ ಬಿಡುತ್ತದೆ ಎಂದು ಅರ್ಜುನನ ಅಭಿಪ್ರಾಯವಾಗಿದೆ. ಯುದ್ಧವನ್ನು ಧರ್ಮ ಎಂದು ಎಣಿಸಲಾಗುತ್ತದೆ, ಆದರೆ ಪ್ರತ್ಯಕ್ಷ ಕದನವು ಧರ್ಮವನ್ನು ಅಪಾಯಗೊಳಿಸುತ್ತದೆ ಎಂದು ಅವನು ವಿಚಾರ ಮಾಡ್ತಾ ಇದ್ದಾನೆ. ಯುದ್ಧದಿಂದ ಏನು ಲಾಭ ಆಗಬೇಕು, ಅದೆಲ್ಲ ನುಕ್ಸಾನ ಆಗ್ತೈತಲ್ಲ ಅಂತ ವಿಚಾರ ಮಾಡ. ಆದ್ದರಿಂದ ಸಮಾಜದಲ್ಲಿ ಗೊಂದಲವನ್ನುಂಟು ಮಾಡುವ ಮೂಲಕ ತಾನು ಘೋರ ಪಾಪವೆಸಗದಂತಾಗುವುದು ಎಂದು ಅವನು ಭಾವಿಸಿದ್ದನು. ಅಂತೆಯೇ ಅವನು ಈ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳ ಬಯಸಿದನು. ಅದೇ ಕಾಲಕ್ಕೆ ಅವನೇನು ಯುದ್ಧ ಭೂಮಿಯಿಂದ ಪಲಾಯನ ಗೈಯಲಿಲ್ಲ, ಅವನು ರಥದಿಂದ ಜಿಗಿಯಲಿಲ್ಲ, ಅಲ್ಲಿಯೇ ಸಮೀಪದಲ್ಲಿ ಇರುವಂತಹ ಋಷಿಕೇಶದ ಕಡೆಗೆ ಓಡಿಯೂ ಹೋಗಲಿಲ್ಲ. ಅದರ ಬದಲು ಅದನ್ನು ಗೀತೆಯ ಪ್ರಥಮ ಅಧ್ಯಾಯದ ಕೊನೆಯಲ್ಲಿ ನಾವು ಗಮನಿಸುವ ಹಾಗೆ ಬಿಲ್ಲು ಬಾಣಗಳನ್ನು ಕೆಳಗೆಸೆದನು ಮತ್ತು ರಥದ ಹಿಂಭಾಗದಲ್ಲಿ ಶೋಕಾಗ್ರಸ್ತನಾಗಿ ಕುಳಿತು ಬಿಟ್ಟನು. ಓಡಿ ಹೋಗ್ಬೋದಾಗಿತ್ತಲ್ಲ, ಅಲ್ಲೇ ಋಷಿಕೇಶ ಇತ್ತು. ಸನ್ಯಾಸಿಗಳು ಅಲ್ಲೇ ಅದಾರ ಬಾಳ ಮಂದಿ. ಕುರುಕ್ಷೇತ್ರ ಬಹಳ ಸಮೀಪದ, 100-200 ಕಿಲೋಮೀಟರ್ ಆಗ್ತದ ಅಲ್ಲಿಂದ. ಹೋಗ್ಲಿಲ್ಲವ. ಇಷ್ಟೆಲ್ಲಾ ವಿಚಾರ ಮಾಡಾಕತ್ತಾನ. ನಮ್ಗೆ ದಿಕ್ಕು ತಿಳಿದಂಗ ಆಗೈತಿ. ಯುದ್ಧ ಬಿಟ್ಟು ಹೋಗಾಕ್ ಮನಸ್ಸಿಲ್ಲ, ಯುದ್ಧ ಮಾಡಾಕ್ ಮನಸ್ಸಿಲ್ಲ. ಇಬ್ಬಗೆಯ ಸ್ಥಿತಿ ಒದಗಿ ಬಂದದ. ಡಯಲೆಮ್ಮ ಅಂತಾರ ಅದಕ್ಕೆ. ಮಾಡಾಕ ಮನಸ್ಸಿಲ್ಲ, ಬಿಡಾಕು ಮನಸ್ಸಿಲ್ಲ. ಆಗ್ತೈತಿ ನೋಡ್ರಿ ನಮಗೂ ಒಮ್ಮೆ. ಇದು ಅರ್ಜುನನ ಉಭಯ ಸಂಕಟ ಬಗ್ಗೆ ಹೇಳಿದ್ರು. ಟೈಮ್ ಎಷ್ಟಾತ್ ನೋಡ್ರಿ, ಇನ್ನೊಂದು 6 ನಿಮಿಷದ ಇನ್ನೊಂದು ಪೀಠಿಕೆ ಹೇಳೇ ಬಿಡ್ತೀನಿ. ಯುದ್ಧದಲ್ಲಿ ತೊಡಗಿಸಲು ಕೃಷ್ಣನ ಮೋರೆ. ಅರ್ಜುನನು ಅನುಕಂಪ, ಸಹಾನುಭೂತಿ ಹಾಗೂ ಆಲೋಚನೆಗಳಿಂದ ಇಷ್ಟೊಂದು ಸಂಪೂರ್ಣವಾಗಿ ಪರವಶನಾಗಿದ್ನಲ್ಲ, ಅವನು ಯುದ್ಧ ಮಾಡಲು ಅಸಮರ್ಥನಾದ. ನೋಡ್ರಿ, ಮನುಷ್ಯ ನನ್ನ ವಿಚಾರ ಏನ್ ಮಾಡ್ತದ ಅಂದ್ರ 3 ಲೋಕದ ಗಂಡನನ್ನ ಹೇಡಿಯನ್ನಾಗಿ ಮಾಡಿಬಿಡುತ್ತೆ. ಇಂಥ ವಿಚಾರ ಇದು. ಅಸಮರ್ಥ ಆಗ್ಬಿಟ್ಟವ ಯುದ್ಧ ಮಾಡಕ್. ಖಿನ್ನ ಮನಸ್ಸಿನ ಅರ್ಜುನನ್ನು ಉದ್ದೇಶಿ ಕೃಷ್ಣನು ತನಗಾದ ಆಶ್ಚರ್ಯವನ್ನ ಅವನ ಮಾತಿನಲ್ಲಿ ವಿವರಿಸುವುದಾದರೆ ಅವನು ಹೀಗೆ ಹೇಳಿರಬಹುದು: ಏ ಅರ್ಜುನ, ಈ ನಿನ್ನ ಮನಃಪ್ರವೃತ್ತಿ ನಿನಗೆ ಎಲ್ಲಿಂದ ಬಂತಪ್ಪ? ನೀನು ಹೀಗೆ ವರ್ತಿಸುವೆ ಎಂದು ನಾನೆಂದು ತಿಳಿದಿರಲಿಲ್ಲ. ಇದು ಮಾತನಾಡುವ ಸಮಯವಲ್ಲ, ಇದು ರಣರಂಗ. ಇದು ಕಾರ್ಯಪ್ರವೃತ್ತ ಆಗುವ ಸಮಯ. ಯುದ್ಧ ಭೂಮಿಯಲ್ಲಿ ಮಾತನಾಡುವುದು ನಿನ್ನ ಮನೋಧರ್ಮಕ್ಕೆ ಯೋಗ್ಯವಲ್ಲ, ಎಷ್ಟೆಷ್ಟು ಯೋಗ್ಯವಲ್ಲ. ನೀನು ಕಾರ್ಯನಿರತನಾಗಬೇಕಾಗ್ತದೆ. ನೀನು ರಾಜಕುಮಾರ ಅದಿ, ಅದರಲ್ಲಿಯೂ ಅತ್ಯಂತ ಗೌರವಾನ್ವಿತ ರಾಜಕುಮಾರ ಅದಿದಿ. ನೀನು ಅತಿ ಶ್ರೇಷ್ಠ ಧನುರ್ಧನರಾಗಿದ್ದಿ. ನೀನು ಧರ್ಮವನ್ನು ಸಂರಕ್ಷಿಸಬೇಕಾದವನಾಗಿದ್ದಿ. ನೀನು ಕ್ಷತ್ರಿಯನಾಗಿದ್ದಿ. ಇಷ್ಟೆಲ್ಲ ಜನರಲ್ಲಿ ನೀನು ಇದನ್ನು ಮಾಡ ಬಯಸಿದ್ದರೆ ಮುಂದಿನ ಗತಿ ಏನಪ್ಪಾ ಅರ್ಜುನ? ಇದು ಖಂಡಿತವಾಗಿಯೂ ನೀನು ಈ ರೀತಿ ಮಾತನಾಡುವುದು ಸರಿಯಾದ ಸಮಯವಲ್ಲ. ಇದು ಸಮಯ ಅಲ್ಲ. ವಿಚಾರ ಏನೋ ಸರಿಯದ, ಇದು ಸಮಯ ಸರಿಯಲ್ಲ. ಮತ್ತಂದ್ರೆ ಯಾವಾಗ ಹೇಳ್ಬೇಕಾಗಿತ್ತು ಅರ್ಜುನ ಕೃಷ್ಣ ನಿನಗ ಅಂತ ಕೇಳ್ತಾನ. ನಾನು ರಾಜ್ಯಕ್ಕೆ ಮರಳಿ ಹೋಗ ಬಯಸುವುದಿಲ್ಲ, ನಾನು ಅಧ್ಯಯನ ಮತ್ತು ಧ್ಯಾನ ಮಾಡ ಬಯಸುತ್ತೇನೆ ಎಂದು ನೀನು ಕೆಲವು ವರ್ಷಗಳ ಹಿಂದೆ ಅರಣ್ಯದಲ್ಲಿ ಇದ್ದಾಗ ಹೇಳಿದ್ದರೆ ನಾನು ಒಪ್ಕೊಳ್ತಿದ್ದೆ ಅಂತ. ಅರಣ್ಯವಾಸ ಆಗಿತ್ತಲ್ಲಪ್ಪ ನಿನಗ, ಅಜ್ಞಾತವಾಸ, ವನವಾಸ. ಅವಾಗ ನಾ ಮರಳಿ ರಾಜ್ಯಕ್ಕೆ ಹೋಗುದಿಲ್ಲ, ನನಗೆ ವೈರಾಗ್ಯ ಬಂದದ, ನಾ ಅಧ್ಯಯನ ಮಾಡ್ತೀನಿ, ನಾ ಧ್ಯಾನ ಮಾಡ್ತೀನಿ ಅಂತ ನೀ ಅವಾಗ ಹೇಳಿದ್ದೆ ಅಂದ್ರ ನಾನು ಬಿಡಪ್ಪ, ಹೋಗ್ರಿ ಮಾಡ್ಕೋ ಅಂತಿದ್ದೆ. ನೀ ಏನು ವಿಚಾರ ಮಾಡಿ ಸರಿ ಅದ, ಆದ್ರೂ ಸಮಯ ಸರಿ ಇಲ್ಲ. ನೋಡ್ರಿ ಎಷ್ಟ ಒಳಗೆ ಹೋಗಿ ಹೇಳ್ತಾರ ನೋಡ್ರಿ. ಒಂದ್ ವೇಳೆ ನೀ ಅರಣ್ಯದ ಇದ್ದಾಗ ನಾನು ಹಿಂಗ ಸನ್ಯಾಸಿ ಅಕ್ಕಿನ ಯುದ್ಧ ಮಾಡೋದಿಲ್ಲ ಅದಿದ್ದಂದ್ರ ನಾನು ಮೆಚ್ಕೋತಿದ್ದೆ ನಿನ್ನ ಮಾತನ್ನ. ಮತ್ತು ಆ ಬಗ್ಗೆ ನಾನು ವಿವರವಾಗಿ ಚರ್ಚಿಸಬಹುದಾಗಿತ್ತು. ನಿನ್ನಲ್ಲಿ ಅಧಿಕಾರ ಐತೋ ಇಲ್ಲೋ ನೋಡಿ ವಿಚಾರ ಮಾಡಿ ಹೋಗಪ್ಪ, ಅಧಿಕಾರ ಇಲ್ಲಂದ್ರೆ ಬೇಡಪ್ಪ, ಏನನ್ನು ವಿಚಾರ ಮಾಡ್ಬೋದಾಗಿತ್ತು ನೀ ಅವಾಗ ಹೇಳಿದ್ದೆ ಅಂದ್ರ. ಆದ್ರೆ ಉದ್ದೇಶ ಇರ್ಲಿಲ್ಲಲ್ರಿ ಅಲ್ಲಿ. ಆ ಸನ್ಯಾಸಿ ಆಗೋ ಉದ್ದೇಶನೇ ಇರ್ಲಿಲ್ಲಲ್ರಿ ಅಲ್ಲಿ.
ಉದ್ದೇಶ ಇತ್ತಂದ್ರ ಅರಣ್ಯದಾಗಿದ್ದಾಗ ಹೇಳ್ತಿದ್ದವ, ಈಗ ಯುದ್ಧ ಮಾಡಬಾರ್ದು ಅನ್ನೋ ಸಲುವಾಗಿ ಅಲ್ಲ ತನಿಗೆ. ಅದ ರೀ ನಾವು ಹಂಗ ಇರ್ತೇವಲ್ರಿ, ಏನು ತಲೆಯಾಗ ವಿಚಾರ ಇರುದಿಲ್ಲ, ಒಮ್ಮಿಂದೊಮ್ಗಲೇ ಸಡನ್ ಆಗಿ ಆಕ್ಷನ್ ತಗೊಂಡ್ಬಿಡ್ತೇವಿ. ವಿಚಾರ ಮಾಡೋದಿಲ್ಲ, ಸಾರ ವಿಚಾರ ಮಾಡೋದಿಲ್ಲ, ಅವನು ಅದು ಮಾಡಾಕತ್ತಾನ ಇರ್ಲಿ. ಆದರೆ ಇಲ್ಲಿ ಅಲ್ಲ, ಅದು ನೀ ವಿಚಾರ ಮಾಡೋದು. ನೀನು ಯುದ್ಧ ಭೂಮಿಗೆ ಬಂದೀಪ, ನಿನ್ನ ಜೊತೆ ನನ್ನನ್ನು ಕರೆದುಕೊಂಡು ಬಂದಿ, ಈಗ ನೀನು ಬೆನ್ನು ತಿರುವಿ ಹೊರಟೆ ಅಂತಂದ್ರ ನಿನ್ನನ್ನ ಪೆದ್ದನಂತೆ ಕಾಣುವ ಹಾಗೆ ಮಾಡುತ್ತದೆ. ಅಷ್ಟೇ ಅಲ್ಲ, ನೀನು ನನ್ನನ್ನು ಪೆದ್ದನಂತೆ ಕಾಣುವ ಹಾಗೆ ಮಾಡ್ತಿ. ನಾನು ಕುದುರೆಯನ್ನು ಪಣಕ್ಕೆ ಹಚ್ಚಿದರೆ ಪಣದಲ್ಲಿ ಸೋತರೂ ಅಡ್ಡಿ ಇಲ್ಲ, ಆದರೆ ಕುದುರೆ ಓಡಬೇಕೆಂದು ನಾನು ಅವಶ್ಯವಾಗಿ ನಿರೀಕ್ಷಿಸುತ್ತೇನೆ. ಯುದ್ಧ ಮಾಡ್ಬೇಕಂತ ನೀನ್ ಕಟ್ಕೊಂಡು ನಾ ಬಂದೀನಿ, ನಾನು ಅವತಾರ, ನಾನ ಈಗ ನಿನ್ ಕೂಡ ಯುದ್ಧ ಬಿಡಿಸಿದೆ ಅಂದ್ರೆ ನಂದೇನಾಗತ್ತೆ ಪರಿಸ್ಥಿತಿ ಹೇಳಂತ. ಅಷ್ಟರ ಮಟ್ಟಿಗಾದರೂ ನನಗೆ ಸಮಾಧಾನ ಆಗಬೇಕು. ನೀನು ಈಗ ಯುದ್ಧವನ್ನು ಶುರು ಕೂಡ ಮಾಡುವುದಿಲ್ಲ ಎಂದು ಹೇಳುತ್ತೀ, ಹಿಂಗಂದ್ರೆ ಹೆಂಗ? ಆ ಬಳಿಕ ಕೃಷ್ಣನು ಅರ್ಜುನಿಗೆ ಎದ್ದೇಳಲು ಯುದ್ಧ ಮಾಡಲು ಕೇಳಿಕೊಳ್ಳುತ್ತಾನೆ. ಕೃಷ್ಣನ ಎಲ್ಲ ಮಾತುಗಳು ಸೂಕ್ತಿಗಳು ಅಲ್ಲವೆಂಬುದನ್ನು ತಿಳಿದುಕೊಳ್ಳಬೇಕು. ಎಲ್ಲ ಮಾತುಗಳು ಹಿತವಚನ ಅಲ್ರಿ. ಅವನು ಹಿತವಚನ, ಸೂಕ್ತಿ ಅಂದ್ರೆ ಹಿತವಚನ ಅಲ್ಲವೆಂದು ತಿಳಿದುಕೊಳ್ಳಬೇಕು. ಇಲ್ಲಿ ಕೆಲವು ಸಲಹೆಗಳು ಮಾತುಗಳಾಗಿವೆ, ಆದೇಶವೆಂಬುದಕ್ಕಾಗಿ ಇಲ್ಲ. ನನಗೆ, ನಿಮಗೆ, ಎಲ್ಲರಿಗೂ ಒಟ್ಟಿಗೆ ಯಾವುದೇ ಕಾಲ ಯಾವುದೇ ಸ್ಥಳದಲ್ಲಿ ಸಂಬಂಧಿಸಿದ ಜೀವನದಲ್ಲಿ ಅಂತಿಮ ವಿಚಾರಗಳ ಬಗ್ಗೆ, ಸಾರ್ವತ್ರಿಕ ಸಮಸ್ಯೆಗಳ ಬಗ್ಗೆ ಅವನು ಬೋಧಿಸಿದಾಗ, ವಿವೇಚಿಸಿದಾಗ ಅವನಿಂದ ಬರುವ ಮಾತುಗಳು, ಅವನಿಂದ ಬರುವ ಶಬ್ದಗಳು ಅವು ಶ್ರುತಿಯ ಸ್ಥಾನವನ್ನು ಪಡೆಯುತ್ತವೆ. ಕೃಷ್ಣನ ಬಾಯಲ್ಲಿ ಬರುವಂತಹ ಮಾತುಗಳು ತ್ರಿಕಾಲ ಸತ್ಯ ಅನಿಸ್ಕೊತಾವ. ಶ್ರುತಿ ಹೆಂಗದವ್ರು? ತ್ರಿಕಾಲ ಸತ್ಯ ಅದಾವು. ಅದ್ರಾಗ ಕೆಲವೊಂದು ಹಿತವಚನ ಇರಬಹುದು, ಕೆಲವೊಂದು ಮಾರ್ಗದರ್ಶಕ ಇರಬಹುದು. ಬಟ್ ಅಂತೂ ಏನು ಅಂತಂದ್ರೆ ಈಶ್ವರನ ವಾಣಿ ಅದ. ಅದು ಯಾವುದು? ಕೃಷ್ಣನ ವಾಣಿ. ಅದು ತ್ರಿಕಾಲ ಬಾಧಿತವಾಗಿರುವಂತಹದ್ದು, ಶ್ರುತಿಯ ಸ್ಥಾನವನ್ನು ಪಡೀತದ. ಕೃಷ್ಣನು ಅರ್ಜುನನಿಗೆ ಸಾಮಾನ್ಯವಾಗಿ ಏನೋ ಖಾರವಾದ ನುಡಿಗಳನ್ನು ಆಡುತ್ತಿದ್ದಾನೆ. ಒಮ್ಮೊಮ್ಮೆ ಖಾರವಾದ ನುಡಿಯನ್ನ ಸಾಮಾನ್ಯವಾಗಿ ಅಲ್ಲೆಲ್ಲೇ ಇಲ್ಲೆಲ್ಲೇ, ಬಹಳ ಸಲ ಅಲ್ಲ, ಬಹಳ ಸಲ ನಮಗೇನು ಹೇಳ್ಯಾನ? ಹಿತವಚನ ಹೇಳ್ಯಾನ, ಮಾರ್ಗದರ್ಶಕನ ಮಾಡ್ಯಾನ, ಎಲ್ಲೇ ಒಂದೊಂದು ಕಡೆ ಟೀಕಾ ಮಾಡ್ಯಾನ. ಏನ್ರಿ? ಸಾಮಾನ್ಯವಾಗಿ, ಬಹಳ ಕಡೆ ಅಲ್ಲ. ಯುದ್ಧ ಮಾಡಲು ತಾನು ಹೆದರುತ್ತಿರುವುದೇನೋ ಎಂಬಂತೆ ಕೃಷ್ಣನು ತನ್ನ ಬಗ್ಗೆ ಮಾತನಾಡುತ್ತಿದ್ದಾನೆಂಬುದನ್ನು ಗುರುತಿಸಿದ ಅರ್ಜುನನು ಈ ರೀತಿ ಹೇಳುತ್ತಾನೆ. ಭೀಷ್ಮ ಮತ್ತು ದ್ರೋಣರ ವಿರುದ್ಧ ಈ ಕದನದಲ್ಲಿ ನಾನು ಹೇಗೆ ಯುದ್ಧ ಮಾಡಲಿ ಕೃಷ್ಣ? ಅವರು ನನ್ನಿಂದ ಗೌರವ ಅರ್ಹರಾದವರು. ಈ ಜನರನ್ನು ನಾಶಪಡಿಸುವುದಕ್ಕಿಂತ ನಾನು ಸನ್ಯಾಸ ಜೀವನ ನಡೆಸುತ್ತೇನೆ, ಭಿಕ್ಷಾಟನೆ ಮಾಡಿ ಆದರೂ ಕೂಡ ಜೀವಿಸುತ್ತೇನೆ, ಯುದ್ಧವನ್ನು ಮಾಡಲು ವಲ್ಯ ಎಂದು ಅರ್ಜುನನ ವಿಚಾರ ಸರಣಿ ಆಗಿತ್ತು. ಮತ್ತು ಧರ್ಮ ಬಿಡಲಿಲ್ಲವ. ಎಂತ ಒಂದು ಕಷ್ಟ ಕಾಲದಾಗಲೂ ಧರ್ಮ ಬಿಡಾಕ ವಲ್ಯ. ಇದು ಯುದ್ಧದಲ್ಲಿ ಕೃಷ್ಣ ಅವನ ಅರ್ಜುನಗ ಯುದ್ಧ ಮಾಡು ಅಂತ ಹೇಳುವಲ್ಲಿ ಅವನು ಸಮಜಾಯಿಸಿ ಹೇಳಗನ್ನುವಂತ ಮಾತು ಇಲ್ಲಿ ಮುಗೀತು. ಇನ್ನ ಶಿಷ್ಯನಾದ ಅರ್ಜುನ ಹೆಂಗ ಅದಾನ ಅನ್ನುವಂತ ಮಾತು ಉಳಿತು. ಮತ್ತ ಟೈಮ್ ಅದ ಏನ್ರಿ? ಇನ್ನೊಂದು ಅರ್ಧ ತಾಸು ಆಗ್ತದೆ ಹೇಳಂದ್ರೆ, ಇನ್ನು ನಾಳೆ ಹೇಳಿ 10 ಗಂಟೆ ಆತು. ಶಿಷ್ಯನಾದವ ಹೆಂಗಿರ್ತಾನ ಅನ್ನೋದೇ ಹೇಳೋರದ. ಇರ್ಲಿ, ಆ ವಿಚಾರವನ್ನು ಮತ್ತೆ ನಾಳೆಗೆ ನೋಡೋಣ ಅನ್ನೋವರೆಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.